ಅದು ಮನೋವೃತ್ತಿ ಮನಸ್ಸು ಭ್ರಮೆ ಇರುತ್ತೆ. ಆ ಭ್ರಮೆನ ನಷ್ಟ ಮಾಡ್ಕೊಳ್ಳೋದೇನಿಲ್ಲ, ಮತ್ತೆ ಬಂದಾಗ ಇದು ಚಿಕ್ಕ ಅಲ್ಲ, ಕಷ್ಟ ಏನಿಲ್ಲ, ಬಹಳ ಸರಳ ಐತೆ. ಕಷ್ಟನೇ ಇಲ್ಲ, ಸರಳ ಐತೆ. ವಸ್ತುವಿನ ಸತ್ಯ ನಿನಗೆ ಗೊತ್ತಾಗ, ವಸ್ತುವಿನ ಸತ್ಯ ಗೊತ್ತಾಗಲಾರದಕ್ಕೆ ಚಿತ್ತ ನಷ್ಟ ಆಗಿಲ್ಲ. ಚಿತ್ತಕ್ಕೆ ಇದು ಇಷ್ಟೇ ಅಲ್ಲ ಅಂತ ಅನ್ನೋದು ಗೊತ್ತಾಗಬೇಕು. ಇದೇನಿದು ಅದು ಗೊತ್ತಾಗ. ಮನಸ್ಸು ತನ್ನ ಭ್ರಮೆ ಕಳ್ಕೊಂಡ್ರೆ ಏನಾಗುತ್ತದೆ? ಬ್ರಹ್ಮ ಆಗ್ತದೆ, ತಾನೇ ಬ್ರಹ್ಮ ಆಗ್ತದೆ. ಭ್ರಮೆ ಹೆಂಗೆ ಕಳ್ಕೊಂತಂದ್ರೆ ವಸ್ತುವಿನ ಸತ್ಯ ಮನಸ್ಸಿಗೆ ಗೊತ್ತಾಗಬೇಕು. ಚಿತ್ತ ಏನು, ಮನಸ್ಸಿನಿಂದನೇ ಎಲ್ಲ ಹುಟ್ಟ್ಯಾವ, ಮನಸ್ಸಿನಿಂದನೇ ಎಲ್ಲ ಹುಟ್ಟದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಚಿತ್ತ, ಅಹಂಕಾರ ಅವೆಲ್ಲ ಹುಟ್ಟ್ಯಾವ. ಏನೇನು ಹುಟ್ಟಬೇಕು ಅವೆಲ್ಲ ಮನಸ್ಸಿನಿಂದ ಹುಟ್ಟ್ಯಾವ. ಅದಕ್ಕೆ ಇವೆಲ್ಲ ದೂರ ಸರಿಸಿ ಒಂದು ಮನಸ್ಸಿನ ಭ್ರಮೆ ಕಳ್ಕೊಳ್ಳೋದು. ಮನಸ್ಸಿನ ಭ್ರಮೆ ಹೆಂಗೆ ಕಳ್ಕೋಬೇಕು? ಮನಸ್ಸಿಗೆ ವಸ್ತುವಿನ ಸತ್ಯ ಗೊತ್ತಾಗಬೇಕು. ಬೇಕಂತಂದ್ರೆ ವಸ್ತುವಿನ ಸತ್ಯ ಏನು? ಇದೇನಿದು ಪೆನ್ನು, ಇದು ಪೆನ್ ಅಲ್ಲ ಅಂತ ನಾನು ಅಂತೀನಿ. ಪೆನ್ ಹೋದಿಲ್ಲ, ಇದು ಪೆನ್ ಅಲ್ಲ, ಇದು ಏನಿದು ಹೇಳಿ? ಅಲ್ಲ, ಬ್ರಹ್ಮ ಅಂತಂದ್ರೆ ಇದು ಪೆನ್ ಅಲ್ಲ. ಎಲ್ಲರೂ ಇದನ್ನು ಪೆನ್ ಅಂತಾರಲ್ಲ, ಇದು ಪೆನ್ ಅಲ್ಲ. ಹೇಳ್ರಿ ನೀವು ಹೆಂಗೆ ಪೆನ್ ಅಲ್ಲ ಅಂತ ಕೇಳ್ರಿ. ಸರಿ, ಅದು ಅಲ್ಲ. ಅದು ನೀವಿಟ್ಟ ಹೆಸರು ಕೂಡ ಅದಲ್ಲ. ಅದಲ್ಲ ಅನ್ನೋದು ಹೆಂಗೆ ಪ್ರೂವ್ ಮಾಡ್ತೇವೆ ನೀವು? ಪೆನ್ನೇ ಅಲ್ಲ ಇದು, ಪೆನ್ ಅಲ್ಲ ಅನ್ನೋದಕ್ಕೆ ನೀವು ಹೆಂಗೆ ಪ್ರೂವ್ ಹೆಂಗೆ ಮಾಡ್ತೀವಿ? ಅದು ಭ್ರಮ ನಷ್ಟ ಆಗ್ಬೇಕಲ್ಲ, ಮನಸ್ಸಿನ ಭ್ರಮ. ಇದು ಪೆನ್, ಇದು ಭಾಳ ಬೆಲೆ ಬಾಳುವಂಥದ್ದು. ಅದು ಇದಕ್ಕೆ ಬಂಗಾರದ ನಿಬ್ಬದ ಪೆನ್ ಇದಾದ. ಇಂಥದ್ದೆಲ್ಲ ರಾಜ ಮಹಾರಾಜರು ಬರೆಯೋದು. ಇದ್ರ ಮೇಲೆ ಆಸೆ ಹುಟ್ಟಿತ್ತು. ಅದಕ್ಕೆ ಆಸೆ ಹುಟ್ಟಿದ ಮೇಲೆ ಇದು ಬೇಕು ಅಂತ ಅನಿಸ್ತು. ಭ್ರಮ ನಷ್ಟ ಆಗ್ಬೇಕಲ್ಲ, ಇದ್ರ ಮೇಲೆ ಭ್ರಮೆ ಹುಟ್ಟ್ಯಾರ. ಭ್ರಮೆದಿಂದ ಚಿತ್ತ ಹುಟ್ಟಿದ್ದು ಬೇಕು. ಅವ್ನು ರಾಜ ಇರಲಾರ್ದು ಕಳುವು ಮಾಡೋದು. ಕಳುವು ಮಾಡಿದ್ರೆ ಸಿಕ್ಕಂದ್ರೆ ಶಿಕ್ಷೆ. ಸಿಕ್ಕಂದ ಮೇಲೆ ನೀನು ಸಿಕ್ಕಲ್ಲ, ಕಳ್ಳ ಅನಿಸ್ಕೊಂಡು ಇನ್ನೊಂದು ನೀನು ಇರಬೇಡ ಅಂತೇಳಿ ಅದು ಸಹಾಯಕ್ಕೆ ಕರ್ಕೊಂಡು ಹೋಗ್ತದೆ. ರೈಲಲ್ಲಿ ಆತ್ಮಹತ್ಯೆ ಮಾಡಂತ ಉರ್ಲಕ್ಕೊಳ್ಳೋದು ಕರ್ಕೊಂಡು ಹೋಗ್ತದೆ. ಯಾಕಂದ್ರೆ ನೀನು ಮಂದಿಯಾಗಿ ಸಿಕ್ಕಲ್ಲ, ನೀನು ಕಳುವು ಮಾಡಕ್ಕೆ ಹೋಗಿದ್ದಿ. ಕಳುವು ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಕಳುವು ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಪಾರ ಆಯ್ತದು. ರಾಜನ ಮನುಷ್ಯರೆಲ್ಲ ಏನು ಮಾಡಿದ್ರು? ಹಿಡ್ಕೊಂಡ್ರು, ಅದನ್ನು ದೇಹ ಹಿಡ್ಕೊಂಡ್ಮೇಲೆ ಮತ್ತೆ ಅಲ್ಲಿ ಮನಸ್ಸು ಚಿತ್ತ ಎಲ್ಲ ಹುಟ್ಟಿ ಏನಿತ್ತು? ನೀನು ಸಿಕ್ಕಲ್ಲ, ಕಳ್ಳ ಅನಿಸ್ಕೊಂಡಲ್ಲೋ, ನಿನ್ನ ಜೀವನನೇ ವ್ಯರ್ಥ ಆಯಿತು. ನಡಿ, ಸಾಯೋದಕ್ಕೆ ಕರ್ಕೊಂಡು ಹೋಗಿ. ಕಳುವು ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದದೆ, ಸಾಯೋದಕ್ಕೆ ಕರ್ಕೊಂಡು ಹೋಗಿದ್ದದೆ. ಅದಕ್ಕೆ ಕೊಂದ್ರೂ ಸುಖ, ಕಳುವು ಮಾಡಿದ್ರೂ ಸುಖ. ಅದು ಏನು ದೇಹದ ಕೂಡ ಏನು ಮಾಡಿಸ್ತದೋ ಅದು ಸುಖ ಪಡ್ತದ. ಬಾಧೆ ಇರೋದು ದೇಹ. ಇವಾಗ ಅದನ್ನ ಹೆಂಗೆ ನಾವು ಭ್ರಮೆ ನಷ್ಟ ಮಾಡಬೇಕಪ್ಪ? ಇದು ಪೆನ್ನು ಅಂದ್ರೆ ಪೆನ್ ಅಲ್ಲ ಅನ್ನೋದು ನಿನಗೆ ಗೊತ್ತಾಗ. ಏನಿದು ಪೆನ್ ಅಲ್ಲ, ಪೆನ್ ಅಲ್ಲ ಅನ್ನೋದು ನೀನು ಹೆಂಗೆ ಕಂಡುಹಿಡಿತಿದ್ದಿ? ಅದಕ್ಕೆ ಸ್ವಾನುಭಾವಕ್ಕೆ ಹೋಗ್ಬೇಕು. ಸ್ವಂತ ಅನುಭವದಿಂದ ಹೇಳಿದ್ದು. ಮಂಜೆಲ್ಲ ಪೆನ್ ಅಂದ, ಇದಲ್ಲ. ಯಾರಾದ್ರೂ ಹೇಳ್ರಿ ಪೆನ್ ಅಲ್ಲ. ಸ್ವಾನುಭವಕ್ಕೆ ಹೋಗ್ರಿ. ನಿಮ್ಮ ಸ್ವಾನುಭವ ಮಂದಿ ಹೇಳಿದ್ದೆಲ್ಲ ಇದು ಪೆನ್ ಅನ್ನೋದು. ಇದು ನಿನ್ನ ಅನುಭವದಿಂದ ನೋಡಿದ್ರಿ ಪೆನ್ ಏನು ಅಂತ.
ನಿನ್ನ ಅನುಭವಕ್ಕೆ ಏನು ಬರ್ತದೆ? ಇದು ಪೆನ್ ಅಲ್ಲ, ನಿನ್ನ ಅನುಭವಕ್ಕೆ ಹೋಗು. ಮಂದಿ ಹೇಳಿದ್ದೆ ನಿನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ಟದ, ಆಯ್ತು ಮುಗಿತದು, ನೀನು ಇದನ್ನು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಂಗಾಗಿಬಿಟ್ಟು ನಮ್ಮ ಮನೆಯಲ್ಲಿ ಯಾರು ಹೇಳಿದ್ದು ಪೆನ್ ಅಂತ ಹೇಳ, ಅದು ಪೆನ್ ಅನ್ನೋದು ನಮ್ಮ ಖಾತ್ರಿ ಆಗಿದೆ, ಇದು ಅಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಇದೇನು ಪೆನ್ ಏನಿದು? ಏನಾಯ್ತಿದು? ಇದನ್ನು ತೆಗೆದ್ರೆ ಇದೇನು? ಮತ್ತೆ ಇದೇನು? ಒಳಗೆ ಇರೋದು ಕಡ್ಡಿ. ಯಾವುದು ಪೆನ್ ಅಲ್ಲ, ಈಗ ತೆಗೆದ್ಬಿಟ್ರೆ ಯಾವುದು? ಎಲ್ಲದಕ್ಕೂ ಬೇರೆ ಬೇರೆ ಹೆಸರಲ್ಲ, ಬೇರೆ ಬೇರೆ. ಯಾಕಂದ್ರೆ ಪೆನ್ನಿನ ಮೇಲೆ ಮನಸ್ಸಿಗೆ ಆಕರ್ಷಣೆ ಆಯ್ತು. ಅದು ನೋಡಕ್ ಹೋದ್ರೆ ಪೆನ್ ಅಲ್ಲ, ಅದು ಮುಚ್ಚಳ. ಇದೇನದಲ್ಲ, ಇದು ಬೇರೆದು, ಇದು ಬೇರೆದು, ಇದು ಬೇರೆದು, ನಿಪ್ಪು, ಒಳಗೆ ನಾಲಿ ಅವೆಲ್ಲ ಬಂದ್ಬಿಡ್ತಾವಲ್ಲ, ಪೆನ್ ಹೋಗ್ಬಿಡ್ತು. ಈಗ ಇದ್ರ ಮೇಲೆ ಆಸೆ ಐತೆ ನಿನಗೆ, ಇದು ಬಿದ್ರು ತಗೊಳ್ಳೋದಿಲ್ಲ, ಇದನ್ನು ಇದು ಕೆಳಗಿನ ಬಿದ್ರು ತಗೊಳ್ಳೋದಿಲ್ಲ, ಒಂದು ನಿಪ್ಪು ಬಿದ್ರು ತಗೊಳ್ಳೋದಿಲ್ಲ, ಒಂದು ನಾಲಿಗೆ ಬಿದ್ರು ತಗೊಳ್ಳೋದಿಲ್ಲ, ಒಂದು ಮಸಿ ಚೆಲ್ಲಿದ್ರೆ ಒಂದು ಮುಟ್ಟೋದಿಲ್ಲ, ಕೈ ಮಸಿ ಹಚ್ತದೆ. ಪೆನ್ ಎಲ್ಲಿಗೋಯ್ತು? ವಸ್ತುವಿನ ಸತ್ಯ ಗೊತ್ತಾದರೆ ಭ್ರಮೆ ನಷ್ಟ ಆಗ್ತದೆ. ಅದಕ್ಕೆ ಶಾಸ್ತ್ರ ಎಷ್ಟೇ ಕಲೀಲಿ ಅವು ಹಿಡ್ಕೊಂಡ್ಬಿಡ್ತೀರಿ. ಇದು ಪೆನ್ ಅನ್ನೋದು ಹಿಡ್ಕೊಂಡ್ಬಿಟ್ರಲ್ಲ. ಶಾಸ್ತ್ರ ಅಂದರೆ ಎಲ್ಲ ಮಂದಿಯಿಂದ ಗೊತ್ತಾಗಿದೆ, ಒಂದು ಪುಸ್ತಕದಿಂದ ಗೊತ್ತಾಗಿದೆ ನಮಗೆ. ಚಿತ್ತ ಅನ್ನೋದು, ಮನಸ್ಸಿನಲ್ಲಿ ಭ್ರಮೆ ಅನ್ನೋದು ಪುಸ್ತಕದಿಂದ ಗೊತ್ತಾಗಿದೆ. ಅವನು ತಿಳಿದವನು ಬರ್ದಾನ, ಮನಸ್ಸು ಹಿಂಗೈತೆ ಅಂತ ಬರ್ದಾನ. ನನಗೆ ಇದೇ ಶ್ರೇಷ್ಠ ಆಗ್ಯದ, ಇದು ಭಾಳ ಚಲೋ ಆಗ್ಯದ. ಇದು ಏನು ಓದಿದ್ರು ನಾನು ತೊಂದರೆ ಬರೋದು ನಿಂತಿಲ್ಲ, ನನ್ನ ದೇಹಕ್ಕೆ ತೊಂದರೆ ಆಗೋದು ನಿಂತಿಲ್ಲ. ನೀನು ಚಿನ್ನ ನೋಡಿದ್ರು ಕೂಡ ಚಿತ್ತ ಅಲ್ಲಿ ಬೀಳ್ತದ. ಆಯ್ತು, ಒಂದು ತಿಂಗಳ ಎಷ್ಟು ಖರೀದಿ ಮಾಡ್ಬೇಕಂತಿದ್ದೆ ಅದನ್ನು ಜಮಾ ಮಾಡ್ತಿದ್ದಿ, ಇಲ್ಲದ್ರೆ ಕೆಲಸ ಮಾಡೋದ್ರಾಗನ್ನಾಗಲಿ ಲಂಚ ತೊಗೊತಿದ್ದಿ, ಇಲ್ಲದ್ರೆ ಕೆಲಸ ಮಾಡೋ ಅವಧಿ ಕಡಿಮೆ ಮಾಡಿ ಮತ್ತೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ. ಅದು ತಗೋಬೇಕು, ನೀನು ಅದು ಚಿನ್ನ ತಗೋಬೇಕು. ಚಿನ್ನ ತಗೊಳ್ತಾನೆ ಸಮಾಧಾನ. ಒಂದು ತೊಲೆ ತಗೊಂಡು ಸಮಾಧಾನ ಇಲ್ಲ, ಮತ್ತೆ ಅದೊಂದು ತೊಲೆ ತಗೋ. ಯಾರ ಹತ್ರ ಇರಲಾರ್ದಷ್ಟು ಚಿನ್ನ ನಮ್ಮ ಹತ್ರ ಇರಬೇಕು ಅಂದರೂ ಕೂಡ ಅದು ಸಮಾಧಾನ ಆಗ್ತದೆ ಏನಂದ್ರೆ ಆಗೋದಿಲ್ಲ. ಮತ್ತೆ ಹಂಗೆ ತಗೊಳ್ತಾ ಇರ್ತೀನಿ ನಾನು. ಅದು ಭ್ರಮೆ ನಷ್ಟ ಆಗಬೇಕು. ಭ್ರಮೆ ನಷ್ಟ ಆದರೆ ಅದು ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂತ ಹೆಂಗಾದ? ಒಂದು ಶಂಕರಾಚಾರ್ಯರು ಭ್ರಮೆ ನಷ್ಟ ಮಾಡಿಕೊಂಡು ಕುಣಿದಾಡಿದ, ನಾನು ಬ್ರಹ್ಮ ಅಂತ. ನಾನು ಅಹಂ ಬ್ರಹ್ಮಾಸ್ಮಿ ಅಂದರೆ ಏನಂದ್ರೆ, ನೀವು ಭಾಳ ದೊಡ್ಡ ಬ್ರಹ್ಮ, ಅದು ಸುಮ್ಮನೆ ಆಗೋದಲ್ಲ, ಕೆಲಸ ಮಾಡ್ಕೋಬೇಕಲ್ಲ. ಕೆಲಸ ಮಾಡಿಕೊಂಡ್ರೆ ಬ್ರಹ್ಮ. ಇದ್ರೆ ನೀವು ಶುದ್ಧ ಬ್ರಹ್ಮ ಅಂತ ಇಟ್ಟಿರಿ, ಮತ್ತು ಅಶುದ್ಧ ಬ್ರಹ್ಮ ಅಂತ ಇರ್ತದೆ. ಅಶುದ್ಧ ಅಂದ್ರೆ ಆ ಬ್ರಹ್ಮನ ಶಬ್ದಕ್ಕೆ ಬೇರೆ ಬೇರೆ, ಚತುರ್ಮುಖ ಬ್ರಹ್ಮ, ಕಶ್ಯಪ ಬ್ರಹ್ಮ ಅಂತ ಹಿಂಗ್ರೆ. ಅದಕ್ಕೆ ಚೈತನ್ಯಕ್ಕೆ ಮಾತ್ರ ಶುದ್ಧ ಬ್ರಹ್ಮ, ಉಳಿದದ್ದೆಲ್ಲ ಅಶುದ್ಧ ಬ್ರಹ್ಮ, ಕಲ್ಪಿತ ಬ್ರಹ್ಮ ಅಲ್ಲ. ಅದು 4 ಮುಖ ಇದ್ದನ್ನು ಬ್ರಹ್ಮ ಅಂತ ಹೇಳ್ತೀವಿ ನಾವು. ಮನುಷ್ಯನೇ ಅಲ್ಲ ಬ್ರಹ್ಮ ಅಂದ್ರೆ. ಬ್ರಹ್ಮ ಅಂದ್ರೆ ಬ್ರಹ್ಮ ಅಲ್ಲ, ಅದು ಶುದ್ಧ ಚೈತನ್ಯ ಅಂತಂದ್ರು ಅದಕ್ಕೊಂದು ಚೈತನ್ಯಕ್ಕೆ ಒಂದ್ ಹೆಸರು ಇಟ್ಟಿವಲ್ಲ, ಅದು ಕಾಣಂಗಿಲ್ಲ ನಮ್ಗೆ. ನಾಮರೂಪ ಇಟ್ಟ ಮೇಲೆ ಅದಕ್ಕೆ ಅಪವಾದ ಕೊಟ್ಟಂಗೆ ಅದ. ಆಕ್ಚುಲ್ ಅದು ಯಾವ ಹೆಸರಿಗೆ ಅಲ್ಲ. ಬ್ರಹ್ಮ ಅನ್ನೋನು ಮನುಷ್ಯ ಅಲ್ಲ, ಮನುಷ್ಯನಲ್ಲಿ ಇದ್ದವನು ಅದಾನ. ಅವನು ಭ್ರಮೆಗೊಳಗಾಗಿ ಅಲ್ಲ, ಮನಸ್ಸಿನಲ್ಲಿ ಇದ್ದವನು, ಮನುಷ್ಯನಲ್ಲಿ ಇದ್ದವನು ಮನಸ್ಸಾಗಿ ಭ್ರಮೆಗೊಳಗಾಗಿ ಅವನು ಬ್ರಹ್ಮ ಆಗ್ಲಿಕ್ಕೆ. ಭ್ರಮೆಗೊಳಗಾದವನು ಮನುಷ್ಯನಲ್ಲ, ದೇಹವನ್ನು ಹಿಡ್ಕೊಂಡವನು, ದೇಹದಲ್ಲಿ ಇದ್ದವನು ಅವನೇನಾಗ್ಯಾನ? ಭ್ರಮೆಗೊಳಗಾಗಿ. ಭ್ರಮೆಗೊಳಗಾಗಿ ಆದವನು ನಾವು ಹಿಡ್ಕೊಂತೀವೇನೋ, ಅವ್ನು ಹಿಡ್ಕೊಳಕ್ ಬರೋದಲ್ಲ. ಅವ್ನು ಯಾರು ಹಿಡ್ಕೊಂಡಾನಂದ್ರೆ ದೇಹ ಹಿಡ್ಕೊಂಡ. ಅವನು ಏನ್ ಬೇಡ್ತಾನ, ತನಗೆ ಬೇಕಾದದ್ದೆಲ್ಲ ದೇಹದ ಮೂಲಕ ಬೇಡ್ತಾನೆ. ದೇಹ ತನಗೆ ಬೇಕಾದದ್ದನ್ನು ದೇಹದ ಮೂಲಕ ಕಳುವು ಮಾಡಿಸ್ತಾನೆ. ತನಗೆ ಬೇಕಾದದ್ದನ್ನು ದೇಹದ ಮೂಲಕ ಒಂದಾದ್ರೂ ತಗೊಂತಾನೆ, ವ್ಯವಹಾರಗಳು ಮಾಡಿಸ್ತಾನೆ, ಒಂದು ತಗೊಂತಾನೆ. ಈಗ ರಾಜ ಆದವನು ರಾಜನೊಳಗೆ ಭ್ರಮೆ ಸೇರ್ಕೊಂತು, ರಾಜ ಆಗಿಬಿಟ್ಟ. ಮತ್ತೊಬ್ಬ ರಾಜನ ಜೊತೆ ಯುದ್ಧ ಮಾಡಿ ನಡಿ ಅಂತ ಕರ್ಕೊಂಡು ಹೋದ.
ಅವನು ಯುದ್ಧ ಮಾಡೋದಕ್ಕೆ ಎಷ್ಟು ಒಂದು ದೊಡ್ಡ ಸೈನ್ಯನ ಸಂಘಟನೆ ಮಾಡಿದ. ಅವನು ಎದಕ್ಕೆ ಯುದ್ಧ ಮಾಡ್ತೀನಿ ಅಂತೇಳಿ ಗೊತ್ತಾಗೋದಿಲ್ಲ ಅವನಿಗೆ, ಯಾಕಂದ್ರೆ ಭ್ರಮೆ ಅಲ್ಲ ಅವನು. ಹೌದಿಲ್ಲ, ಅವನಿಗೆ ದೇಹಕ್ಕೆ ಭ್ರಮೆ ಇಡಿಸಿ ರಾಜನ ಅವತಾರ ತಾಳಿದ. ರಾಜ ಅಂದ್ರೆ ಏನು? ಇನ್ನೊಬ್ಬ ರಾಜನ ಕೊಂದು ತಾನು ಮಹಾರಾಜ ಅನಿಸೋದು, ಮಹಾರಾಜನ ಕೊಂದು ತಾನು ಚಕ್ರವರ್ತಿ ಅನಿಸೋದು, ಚಕ್ರವರ್ತಿನ ಕೊಂದು ತಾನು ಸಾಮ್ರಾಟ ಅನಿಸೋದು. ಹಿಂಗಿರ್ತದ ಅವನು. ಅವ್ರನ್ನೊಬ್ಬರನ್ನೇ ಕೊಲ್ತಾನೆ ಅವನು, ತಾನು ಅವನು ಯುದ್ಧ ಮಾಡಿದಾಯ್ತಲ್ಲ. ಇಲ್ಲ, ನಾನು ಪತ್ರಿ ಏನು ಮಾಡ್ಬೇಕು ಅಂತೇಳಿ ಸೈನ್ಯದ ನಡಬರ್ಕಿದ್ದು ದೊಡ್ಡ ಸೈನ್ಯನ ತಯಾರು ಮಾಡಿ, ಅವರಾದ್ರೂ ನಾವು ಯಾರಿಗೆ ಯುದ್ಧ ಮಾಡ್ಬೇಕಂದ್ರೆ ಅವನು ಒಬ್ಬ ಕವಿನ ಹಿಡ್ಕೊಂಡು ಸಾಹಿತ್ಯನ ಹಿಡ್ಕೊಂಡು ಸೃಷ್ಟಿ ಮಾಡ್ಯಾನ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗಲೀಯಸಿ ಅಂತ. ಅಂದ್ರೆ ಜನ್ಮ ಕೊಟ್ಟು ತಾಯಿಗಿಂತ ಸ್ವರ್ಗಕ್ಕಿಂತ ನೀನು ಹುಟ್ಟಿದ ಭೂಮಿ ಶ್ರೇಷ್ಠ ಅನ್ನೋದು ಅವನ ತಲೆಗೆ ತಿಂದು ಬಿಟ್ಟಾನ. ಅವನಿಗೆ ಭ್ರಮೆ ಆಡ್ಬೋದು ಸೈನಿಕನಿಗೆ. ಅವನು ಸೈನಿಕ ಯಾರಿಗಾಗಿ ನಾನು ಭೂಮಿಗಾಗಿ ಯುದ್ಧ ಮಾಡ್ತೀನಿ ಹಿಂಗೆ ತಯಾರು ಮಾಡಿದವನು ಯಾರು ಅಂದ್ರೆ ರಾಜ. ಪಂಡಿತರು ಏನ್ ಮಾಡಿದ್ರು, ಇದನ್ನೊಂದು ವಾಕ್ಯ ತಯಾರು ಮಾಡಿದ್ರು, ಅವನು ತಲೆ ಒಳಬಿಟ್ರು. ಹೌದಿಲ್ಲ? ಮತ್ತೆ ರಾಜ ಎದಕ್ಕಾಗಿ ಯುದ್ಧ ಮಾಡಿದ? ರಾಜನ ಕೊಂದ. ಅವನ ಹತ್ರ ಚಿನ್ನ ಐತೆ, ಒಂದು ಚಿನ್ನದ ಸಿಂಹಾಸನ ಐತೆ ಅಲ್ಲ, ಮತ್ತೆ ಬೇಕಾದಷ್ಟು ದಾಸಿ ಆಗದರ ಉಣ್ಣಕ್ಕೆ ತಿನ್ನಕ್ಕೆ ಬೇಕಾದಷ್ಟು ಐತೆ. ಮತ್ತೆ ಇನ್ನೊಬ್ಬರ ಜೊತೆ ಯುದ್ಧ ಮಾಡೋದಕ್ಕೆ ಅವನಾಗಿ ಇವನ ಜೊತೆ ಯುದ್ಧ ಮಾಡೋದು ಭ್ರಮೆ ಹಿಡಿದೋದು. ಈ ಭ್ರಮೆಯನ್ನ ನಷ್ಟ ಮಾಡಿಕೊಳ್ಳೋದು ಹೆಂಗ ಅಂತ ಅಂದ್ರೆ ನಮ್ಗಷ್ಟೇ ಅಲ್ಲ ಭ್ರಮೆ ಹಿಡಿದೋದು. ನಾವು ಏನನ್ನು ಶಾಸ್ತ್ರ ಕೇಳಿದ್ರೆ ಶುದ್ಧ ಆಗಿವೇನು ಅಂದ್ರೆ ಇಲ್ಲ, ಶುದ್ಧ ಆಗಿಲ್ಲಲ್ಲ, ನಮ್ಗೆ ಅನುಕೂಲ ಆಗಿಲ್ಲ ಶಾಸ್ತ್ರಕ್ಕೆ. ಯಾಕಂದ್ರೆ ಶಾಸ್ತ್ರ ಪ್ರಯತ್ನ ಮಾಡಿದ ಶುದ್ಧ ಆದಾನು ಇವನು ಅಂತ ಬರೆದಿಟ್ಟಾರ. ಏನೇ ಬರೆದಿಡ್ಲಿ, ಬರೆದಿಟ್ರು ನಾನು ಶುದ್ಧ ಆಗೋದಿಲ್ಲ, ಬರೆದಿದ್ದು ಓದಿದ್ರು ಶುದ್ಧ ಆಗೋದಿಲ್ಲ. ಯಾಕಂದ್ರೆ ಬರೆದಿದ್ದು ಓದಿದ ಮೇಲೆ ನಾನು ಮಾತಾಡ್ಬೇಕು ನಿನ್ನ ಜೊತೆಗೆ, ನಾನು ಸಹಿ ಅನಿಸ್ಕೋಬೇಕು. ಭ್ರಮೆ ಸೃಷ್ಟಿ ಮಾಡ್ತದೆ ಅಲ್ಲಿ. ಗುರು ಅನಿಸ್ಕೋಬೇಕು, ಗುರು ಅನಿಸೋದಕ್ಕೂ ಅಂತೇಳಿ ಅದು ಭ್ರಮೆ ಆಗಿಬಿಡ್ತದೆ. ಅದು ಗುರು ತಾನೇ ಕಳ್ಕೊಬಿಟ್ಟಲ್ಲ. ಗುರು ಯಾರಿಗೆ ಪಾಠ ಮಾಡಕತ್ತೇನೆ? ಭ್ರಮೆಗೆ ಪಾಠ ಮಾಡಿದ್ರೆ ನಿಂದಿರ್ತದೆ? ಭ್ರಮೆ ಜೊತೆಗೆ ಗುರು ಮಾತಾಡಿದ್ರೆ ನಿಂದಿರ್ತದೇನು? ಇಲ್ಲ. ಭ್ರಮೆ ಜೊತೆಗೆ ಮಾತಾಡೋದಕ್ಕ ಅವನು ಏನ್ ಮಾಡ್ತಾನ, ನಾನು ಗುರು ಆಗ್ಬೇಕು ಹಿಂಗೆ ಮಾತಾಡಿ ಅಂತ ಅವನು ತಯಾರಾಗ್ತಾನೆ. ಹೆಂಗ ರಾಜ ಸೈನಿಕರನ್ನು ತಯಾರು ಮಾಡಿದ, ಸೈನಿಕ ಮತ್ತು ರಾಜನ ಕೊಂದು ರಾಜ ಆಗ್ತಾನೆ. ಇದೆಯಲ್ಲ ಇಲ್ಲಿ, ಇದು ಹಿಂಗೆ ನಡ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ನಾವು ಒಂದು ಹೊಸದು ನೋಡ್ಬೇಕಲ್ಲ. ಈ ಎಲ್ಲ ಹಳೇದೈತಲ್ಲ, ಅದು ಎಲ್ಲ ಹಳೇದಾಗಿಬಿಟ್ಟದ. ಶಾಸ್ತ್ರ ಮತ್ತೆ ಯಾರಾದ್ರೂ ಶಾಸ್ತ್ರ ಹೇಳಿದ್ರು ಭಾಳ ಚಲೋ ಅಂತಾರೆ, ಚಲೋ ಹೇಳ್ತಾರೆ. ಶಾಸ್ತ್ರ ಚಲೋ ಹೇಳ್ತಾರೆ, ವಿಚಾರ ಸಾಗರ ಹೇಳ್ತಾರೆ, ಮತ್ತೆ ಕೈವಲ್ಯ ಪದ್ಧತಿ ಹೇಳ್ತಾರೆ. ಅದು ಇದು ಮುಗಿತಿಲ್ಲ, ಮತ್ತೆ ಇನ್ನೊಂದು ಕೈವಲ್ಯ ಪದ್ಧತಿ ಶುರುವಾಗದೆ. ಅದು ವರ್ಷ ಇವಾಗ ಈಗ ಯಾವ್ದು ನಡೆದವು ಅಂದ್ರೆ ಕೈವಲ್ಯ ಪದ್ಧತಿ ನಡೆದ. ಈಗ ಯಾವ್ದು ನಡೆದವು ಅಂದ್ರೆ ಪರಮಾನುಭವ ಬೋಧೆ. ಮತ್ತೆ ಹಿಂಗೆ ನಡೆದವು, ವರ್ಷ ನಡೆದವ. ಹೇಳೋರು ಸರಿ ಹೋಗ್ಯಾರ, ಇನ್ನು ಕೇಳೋರು ಸರಿ ಹೋಗ್ಯಾರ. ಸಿನಿಮಾ ನೋಡಿದಂಗೆ ಅದೊಂದು. ಸಿನಿಮಾ ನೋಡಿದ್ರೆ ಎಷ್ಟು ಸಿನಿಮಾ ನೋಡಿವಿ, ನಾನು ಸರಿ ಹೋಗಿಲ್ಲ. ಹೌದಿಲ್ಲ? ಸಿನಿಮಾದಲ್ಲಿದ್ದ ರಂಜನೆಗಳನ್ನೆಲ್ಲ ನಾನು ಕಲ್ಕೊಂಡಿದ್ದೀನಿ, ಆ ರಂಜನೆಗೆ ಒಳಪಟ್ಟೀನಿ. ಹೌದಿಲ್ಲ? ನಾನು ನಿರಂಜನನಿಗೆ ಬಲಿಯಾಗಿನೇನು, ನಿರಂಜನ ವಸ್ತುವಿಗೆ ಬಲಿ ಆಗಬೇಕಲ್ಲ. ರಂಜನೆಗಳು ಎಷ್ಟದಾವ ನೋಡು, ಬೇಕಾದಷ್ಟು ನವರಸಗಳದಾವ. ನವರಸಗಳ ಜೊತೆಗೆ ಒಂದು ಬ್ರಹ್ಮರಸ ಇದೆ. ಬ್ರಹ್ಮರಸ ನವರಸಗಳನ್ನು ಕೊಂದುಬಿಡ್ತದೆ. ಅಂದ್ರೆ ನವರಸಗಳಿಗೆ ಬ್ರಹ್ಮರಸದ ಆಸೆ ಆಗಬೇಕು. ನಾನು ಅದೊಂದು ಪಾನ ಮಾಡಿಲ್ಲಲ್ಲ. ಹೆಂಗ ನವರಸಗಳನ್ನ ನಾನು ಪಾನ ಮಾಡೀನಿ, ಬ್ರಹ್ಮರಸನ್ನು ಪಾನ ಮಾಡ್ಬೇಕಲ್ಲ ಅಂತಂದ್ರೆ ಅರಿವಾಗ್ಬೇಕಲ್ಲ. ಯಾರಿಗೆ? ನವರಸಗಳಿಗೆ ಅರಿವಾಗಬೇಕು. ನಾನು ಬ್ರಹ್ಮರಸ ಎಲ್ಲಿ ಸಿಗ್ತದೆ? ಎಲ್ಲಿ ಬೇರೆಯವ್ರ ಕಡೆ ಸಿಗೋದಿಲ್ಲ, ಅದು ಗುರುವಿನಲ್ಲಿ ಸಿಗೋದಿಲ್ಲ. ಗುರು ಹೇಳ್ಬೋದು, ಹೇಳಿದ್ರು ತಿಳಿಲಿಲ್ಲ ಅಂದ್ರೆ ಏನು ಮಾಡ್ಬೇಕಪ್ಪ? ಈಗ ಅಪ್ನವ್ರು ಅದನ್ನ ಹೇಳಿದ್ರು, ನಾನು ತಿಳಿಲಿಲ್ಲ ಅಂತಂದ್ರಿ, ತಿಳಿಯಂಗಿಲ್ಲ, ಸಾಯತನ ತಿಳಿಯಂಗಿಲ್ಲ. ಅದು ನೀನು ತಿಳಿದ್ರೆ ತಿಳಿತದ ಹೊರತು ತಿಳಿಯಂಗಿಲ್ಲ. ಈಗ ಹೆಂಗೆ ಪೆನ್ ಅಲ್ಲ ಅನ್ನೋದು ನೀನೇ ತಿಳಿದ್ರೆ ನಾನು ತಿಳಿದ್ದೆ.
ಮತ್ತೆ ಇದು ಪೆನ್ ಅಲ್ಲ ಅಂತ ಆಗ ಹೇಳಿದೆ ಏನಂತಂದ್ರೆ ಇದು ಹೇಳಕ್ ನಿಂತಿರ್ತೀರಿ, ಇದು ಉಪಯೋಗ ಇಲ್ಲ. ಇದು ನಾನು ಹೇಳಿದ್ರೆ ಗೊತ್ತಾಯ್ತು. ಇನ್ನು ಉಳಿದ ವಿಷಯಗಳು ನಿಮ್ಗೆ ಗೊತ್ತಾಗುತ್ತಲ್ಲ. ನಿಮ್ಗೆ ಗೊತ್ತಾಗುತ್ತದೆ ಇದು ಪೆನ್ನಲ್ಲ ಅಂತ ಹೆಂಗೆ ಹೇಳಿದ್ದು ನಾನು. ಹೇಳಿದ್ದನ್ನು ಕೇಳಿದ್ರೆ ಇದನ್ನು ಪೆನ್ನಲ್ಲ ಅಂತ ಇನ್ನೊಂದು ಹೇಳ್ತೀವಿ, ಅದು ಬಂಗಾರ ಅಲ್ಲ ಅಂತ ಹೇಳ್ತೀವಿ ನಾನು. ನೀವು ಹೆಂಗೆ ಹೇಳ್ತೀರಿ ಅದು? ಬಂಗಾರ ಅಲ್ಲ ಅನ್ನೋದು ನಾ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಲ್ಲ, ನಿಮಗೆ ಗೊತ್ತಾಗಿ ಅದು ಫುಲ್ ಆಗೋದು. ಅಲ್ಲಿ ವಸ್ತ್ರದಲ್ಲಿ ಹೊನ್ನು ಬಿದ್ದೊಡೆ ಮುಟ್ಟಿದೆ ನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಇದು ಸೂತ್ರ. ಇದು ನಿಮಗೆ ಗೊತ್ತಾಗಬೇಕಲ್ಲ. ನಿಮಗೆ ಗೊತ್ತಾದ್ರೆ ತಾನೇ ಅದು ಬಂಗಾರದ ಮೇಲೆ ಆಸೆ ಹುಟ್ಟಂಗಿಲ್ಲ, ಭ್ರಮೆ ಹುಟ್ಟಂಗಿಲ್ಲ. ನೀವು ಬ್ರಹ್ಮ ಯಾವಾಗ ಆಗ್ತೀರಿ ಅಂದರೆ ನಿಮ್ಮಲ್ಲಿದ್ದ ಭ್ರಮೆ ನಷ್ಟ ಆಗಬೇಕು. ಅದು ಬಂಗಾರ ಅಲ್ಲ, ಅದೊಂದು ಲೋಹ ಅಂತ ನಿಮಗೆ ಗೊತ್ತಾಗಬೇಕು. ಲೋಹ ಅದಕ್ಕೆ ಬಣ್ಣ ಇದೆ. ಯಾವ ಬಣ್ಣದು? ಹಳದಿ ಬಣ್ಣ. ಹಳದಿ ಬಣ್ಣದ ಇದ್ದದಕ್ಕೆ ಬೆಲೆ ಕಟ್ಟಿದವನು ಯಾರು? ಮನುಷ್ಯನೇ. ಅದಕ್ಕೆ ಆಸೆ ಪಟ್ಟು ಅದಿದ್ರೆ ಕೊಂದು ತಗೊಂಡವನು ಯಾರು? ಒಬ್ಬ ರಾಜ ಮತ್ತೊಬ್ಬ ರಾಜನ ಕೊಂದು ಬಂಗಾರ ತಗೊಳ್ಬೇಕಲ್ಲ. ಅವನು ಎದಕ್ಕೆ ಯುದ್ಧ ಮಾಡಿದಂದ್ರೆ ಬಂಗಾರಕ್ಕಾಗಿ ಮತ್ತು ಮಣ್ಣಿಗಾಗಿ, ಹೆಣ್ಣಿಗೆ, ಮೂರೇ ವಸ್ತುಗಳಲ್ಲ. ಅವನು ಯುದ್ಧ ಮಾಡಿದ್ದೆ ಅದಕ್ಕೆ ಬಂಗಾರಕ್ಕಾಗಿ. ಆ ಬಂಗಾರ ಅದು ಅಲ್ಲ ಅಂತ ಗೊತ್ತಾದ್ರೆ ಯುದ್ಧನೇ ಮಾಡಂಗಿಲ್ಲ. ಅವನು ಜನಕ ಮಹಾರಾಜ ಆಗ್ತಾನೆ. ಹೌದಿಲ್ಲ? ಬಂಗಾರ ನನಗೆ ಬೇಡ, ಯುದ್ಧ ಇಲ್ಲ. ಹೆಣ್ಣು ನನಗೆ ಬೇಡ, ಹೆಣ್ಣಂದ್ರೆ ಅದೊಂದು ದೇಹ. ಹೆಣ್ಣನ್ನೋದಕ್ಕೆ ಅದ್ರಾಗ ಏನೈತೆ? ಅದೇ ಭ್ರಮೆ ನಷ್ಟ ಆಗಬೇಕಾದ್ರೆ ಹೆಣ್ಣಿನ ನೋಡಿದಿ ಗಂಡಿನ ನೋಡಿದೆ ಅಂದರೆ ಅಲ್ಲಿ ಭ್ರಮೆ ಉಂಟಾಗ ಅದು ಹೆಣ್ಣಲ್ಲ ಅಂತ ಗೊತ್ತಾಗಬೇಕಲ್ಲ. ಚಿತ್ತ ನಷ್ಟ ಆದರೆ ತಾನೇ ಪರಮ ಸುಖ ಸಿಗೋದು. ಅಂದರೆ ಭ್ರಮೆ ನಷ್ಟ ಆದರೆ ತಾನೇ ಪರಮ ಸುಖ ಸಿಗೋದು. ಅದು ನನಗೆ ತೋರಿಸಪ್ಪ, ಹೆಣ್ಣೆಲ್ಲ ಅದು ಗಂಡೆಲ್ಲ. ಹೆಣ್ಣು ಯಾವುದು ಗಂಡು ಯಾವುದು ತೋರಿಸು. ಅದು ನಿನ್ನ ಸ್ವಾನುಭವಕ್ಕೆ ಬರಬೇಕು. ಹೆಂಗೆ? ಇದೇನಿದು? ಚರ್ಮ ಹೆಣ್ಣ ಅಲ್ಲ. ಇವೇನು? ಹೆಣ್ಣ ಗಂಡ? ಕಿವಿ, ಮೂಗು, ನಾಲಿಗೆ ಇವ್ಯಾವ ಹೆಣ್ಣಲ್ಲ ಗಂಡಲ್ಲ. ಇದರೊಳಗಿದ್ದ ರಕ್ತ, ಮೂಳೆ, ಮಾಂಸ, ಮಜ್ಜ, ಮೇಧಸ್ಸು ಯಾವ ಹೆಣ್ಣ ಗಂಡ? ಹೆಣ್ಣಲ್ಲ ಗಂಡಲ್ಲ. ರೋಮ, ನಖ ಇವು ಹೆಣ್ಣಲ್ಲ ಗಂಡಲ್ಲ. ಮತ್ತು ಯಾವುದು ಹೆಣ್ಣು ಅಂತ ಭ್ರಮೆ ಪಟ್ಟಿದ್ದಿ? ಯಾವುದು ಗಂಡ ಅಂತ ಭ್ರಮೆ ಪಟ್ಟಿದ್ದಿ? ಅದು ಹೆಣ್ಣು ಅನ್ನೋದು ಇಲ್ಲ ಅಂದಮೇಲೆ ನೀನು ಯುದ್ಧ ಮಾಡಲಿಲ್ಲ. ಸಿದ್ಧಾರ್ಥ ಯುದ್ಧ ಮಾಡೋದಕ್ಕೆ ಯಾಕೆ ಒಪ್ಪಲಿಲ್ಲ? ಯುದ್ಧ ಮಾಡಕ್ಕೆ ಒಪ್ಪಿದಾತ. ಯಾವ ಯುದ್ಧ ಮಾಡಿದ? ಅಂತರಾಳದ ಯುದ್ಧ ಮಾಡಿದ. ಎಷ್ಟೊಂದು ಅಜ್ಞಾನ ಅದಲ್ಲ. ಇವನು ಹೆಣ್ಣಲ್ಲೋದು ಹೆಣ್ಣು ಅಂದ್ಕೊಂತೀನಿ. ಈ ಹೆಣ್ಣು ಅನ್ನೋ ರಾಕ್ಷಸನ್ನು ಕೊಲ್ಲಬೇಕು ಹೆಂಗ ಅಂತ ತಯಾರಾದ. ಏನು ಮಜಾ ಇರ್ಕಲ್ಲ ಅಲ್ಲ? ಈ ಹೆಣ್ಣನ್ನ ರಾಕ್ಷಸ ಹುಟ್ಟೆನ ನನ್ನ ಹತ್ರ ನೋಡಕ್ ಹೋದ್ರೆ ಹೆಣ್ಣಲ್ಲ ಗಂಡಲ್ಲ. ಅದು ಗಂಡನ್ನೋ ರಾಕ್ಷಸ ಹುಟ್ಟೆನ, ಅದಕ್ಕೆ ನೋಡಕ್ ಹೋದ್ರೆ ಗಂಡಲ್ಲ ಹೆಣ್ಣಲ್ಲ. ಮತ್ತೆ ಈ ರಾಕ್ಷಸನ್ನು ಕೊಲ್ಲಬೇಕಲ್ಲ ಅಂತ ನಿಂತ ರಾಕ್ಷಸನ್ನು ಕೊಲ್ಲೋದಕ್ಕೊಂದು 7-8 ವರ್ಷ ಆಯ್ತು. 7-8 ವರ್ಷ ಸಮಯ ಬೇಕಾಯ್ತು. ಎಲ್ಲಿ ಆತ ಕಾಡಿಗೆ ಹೋಗೋದೇ ಬೇಕಾಗಿಲ್ಲಲ್ಲ. ಕಾಡಿಗೆ ಹೋಗೋದು ಬೇಕಾಗಿಲ್ಲ. ನೀನು ಹೆಣ್ಣು ಎಲ್ಲಿ ನೋಡ್ತಿದ್ಯಾ ಅಲ್ಲೇ ಕಳ್ಕೋಬೇಕಲ್ಲ ನಿನ್ನ ಅಜ್ಞಾನನ. ಹೆಣ್ಣು ಕಾಡಿನಾಗ ಸಿಗ್ತವೇನು? ಕಾಡಿನಾಗ ಹೆಣ್ಣು ಬೆನ್ನತ್ತದ. ಮತ್ತೆ ಅಲ್ಲಿ ಹೋಗಿ ಹೊಸದೊಂದು ಅಜ್ಞಾನ ಸೇರ್ಕೊಂತದ. ಮತ್ತೆ ನಾಡಿಗೆ ಬಂದರೆ ಹೆಣ್ಣು ಸಿಗ್ತದೆ, ಗಂಡು ಸಿಗ್ತದೆ. ಇಲ್ಲೇ ಕಲಿಬೇಕಲ್ಲ. ಅದು ಅಲ್ಲ ಅಂತ ನಿನ್ಗೆ ಎಲ್ಲಿ ಗೊತ್ತಾಗಬೇಕು? ನೋಡಿ ಜಾಗದಾಗ ಗೊತ್ತಾಗ್ಬೇಕಲ್ಲ ಅಲ್ಲ ಅನ್ನೋದು. ಹೌದಿಲ್ಲ? ನೋಡಿದ ಜಾಗದಾಗ ಅಲ್ಲ ಅಂತ ಗೊತ್ತಾದಾಗ ನಿನಗೆ ಅದು ಸ್ವಾನುಭವ ಸಿದ್ಧಿ ಆಯ್ತಂತ. ನೀನು ಸ್ವಂತ ನೋಡಕ್ಕೆ ಹೋದ್ರೆ ಹೆಣ್ಣಲ್ಲ ಗಂಡಲ್ಲ. ಇವು ಯಾವ ಹೆಣ್ಣು ಗಂಡನ್ನು ಇಲ್ಲ ಏನಿಲ್ಲ. ಸಂತಾನಕ್ಕಾಗಿ ಸಣ್ಣ ಬದಲಾವಣೆ ಐತೆ ಅಷ್ಟೇ ದೇಹದಲ್ಲಿ. ಸಂತಾನಕ್ಕಾಗಿ. ಸಂತಾನ ಬ್ಯಾಡ ಆದರೂ ಕೂಡ ಕಾಮ ಸಾಯಂಗಿಲ್ಲಲ್ಲ. ಸಂತಾನಕ್ಕಾಗಿ ಕಾಮ ಉತ್ಪನ್ನ ಆಗಿದೆ. ಸಂತಾನ ಬ್ಯಾಡ ಆದರೂ ಕೂಡ ಸಂತಾನ ಇಲ್ಲ. ಇವಾಗ ಸಂತಾನ ಮುಪ್ಪು ಬಂದ ಮೇಲೆ ಸಂತಾನ ಇಲ್ಲ. ಸಂತಾನ ಇವಾಗ ಮೊದಲೇ ಬ್ಯಾಡ ಅಂತ ನಿರ್ಧಾರ ಮಾಡ್ತಾರಲ್ಲ ಎಲ್ಲರೂ. ನಿರ್ಧಾರ ಮಾಡಿದ ಮೇಲೆ ಸಂತಾನನೇ ಬೇಕಾಗಿಲ್ಲ. ನನ್ನ ಹತ್ರ ಕಾಮ ಯಾಕೆ ಹುಟ್ಟ್ಯದ ಅಂತೇಳಿ ಹುಡುಕಕ್ಕೆ ಹೋದ್ರೆ ಮನಸ್ಸಿನಿಂದ ಭ್ರಮೆಯಿಂದ ಕಾಮ ಉತ್ಪನ್ನ ಆಗಿದೆ. ಯಾಕಂದ್ರೆ ಕಾಮ ಅನ್ನೋದು ರುಚಿಯಾಗಿ ದೇಹದಲ್ಲಿ ಸೇರ್ಕೊಂಡದ ಅಲ್ಲ, ರುಚಿಯಾಗಿ ಸೇರ್ಕೊಂಡದ.
ಆ ರುಚಿ ಮತ್ತೆ ಮತ್ತೆ ಬೇಡ್ತದೆ. ಹೌದು, ಅಲ್ಲಿ ಮತ್ತೆ ನೋಡಕ್ಕೆ ಹೋಗ್ಬೇಕು, ಅದು ಹೆಂಗೆ ಕಳ್ಕೋಬೇಕು ಅಂತ. ಅದೇನು ಕಳ್ಕೋಬೇಕಪ್ಪ? ಇಲ್ಲಿ ಹುಟ್ಟ್ಯದ, ಅದು ತಾನೇ ಸೃಷ್ಟಿಯಾಗ್ಯದ. ತಾನು ಸೃಷ್ಟಿಯಾದದ್ದನ್ನು ನಾನು ಕೊಲ್ಬೇಕಲ್ಲ. ಇಲ್ಲಿ ನನ್ನಲ್ಲಿ ಕಾಮ ಹುಟ್ಟ್ಯದ. ಕಾಮ ಹುಟ್ಟ್ಯದ ನನ್ನಲ್ಲಿ. ಅದು ಎಲ್ಲಿ ಹುಟ್ಟ್ಯದ? ಚರ್ಮನ ತಾಗಿದ್ರೆ ಅಲ್ಲಿ ಉದ್ರೇಕ ಉಂಟಾಗ್ತದೆ. ಈಗ ಇದು ಚರ್ಮ ತಾನೆ, ಇದು ಚರ್ಮ. ಎಡಗೈದು ಚರ್ಮ, ಬಲಗೈದು ಚರ್ಮ. ಬಲಗೈ ಚರ್ಮನ ಎಡಗೈ ಚರ್ಮನ ಮುಟ್ಕೊಂಡ್ರೆ ಏನನ್ನಾಗುತ್ತೆ? ಅದು ಏನಾಗಲಿಲ್ಲ. ಎಲ್ಲಿ ಮುಟ್ಟಿದ್ರು ಏನಾಗಲಿಲ್ಲ. ಎಲ್ಲಿ ಮುಟ್ಟಿದ್ರು ಏನಾಗಲಿಲ್ಲ ಅಂದರೆ ಮತ್ತೊಂದು ಚರ್ಮ ಮುಟ್ಟಿದ್ರೆ ಏನನ್ನ ಯಾಕೆ ಆಗಬೇಕು ಅಂತೇಳಿ ಯಾರು ಪರೀಕ್ಷೆ ಮಾಡ್ಕೋಬೇಕು? ಹೌದಿಲ್ಲ? ಎಲ್ಲಿ ಕಾಮ ಎಲ್ಲಿ ಸೃಷ್ಟಿ ಆಗ್ತದೆ? ಅದು ಮುಟ್ಟಿದ್ರೆ ಸೃಷ್ಟಿ ಆಗ್ತದೆ, ನೋಡಿದ್ರೆ ಸೃಷ್ಟಿ ಆಗ್ತದೆ. ಏನು ನೋಡಿದ್ರಿ? ಸತ್ಯ ವಸ್ತುವನ್ನು ನೋಡಿದ್ರಿ, ಸುಳ್ಳು ನೋಡಿದ್ರೆ ಸೃಷ್ಟಿ ಆಯಿತು. ವಸ್ತುವಿನ ಸತ್ಯ ಗೊತ್ತಾದರೆ ಸತ್ತೋಯ್ತು, ಸೃಷ್ಟಿಯಾದರೂ ಸತ್ತೋಯ್ತು. ಅಲ್ಲಿ ಭ್ರಮ ನಿರಸನ ಆಯಿತು, ಅಲ್ಲಿ ಪರಮ ಸುಖ. ಅದೇ ಏನಿಲ್ಲಲ್ಲ. ಇಷ್ಟು ದಿನ ಹೆಂಗೆ ನೋಡಿದೆ ನಾನು? ಶಾಸ್ತ್ರ ಹೇಳಿದ್ರು ದೃಶ್ಯ ಸಾಯ್ಬೇಕಲ್ಲ, ಅಜ್ಞಾನದಿಂದ ನೋಡೋ ದೃಶ್ಯ ಸಾಯ್ಬೇಕಲ್ಲ. ಶಾಸ್ತ್ರ ಕೇಳಿದ್ರು ಸಾಯೋದಿಲ್ಲ, ಶಾಸ್ತ್ರ ಹೇಳಿದ್ರು ಸಾಯೋದಿಲ್ಲ. ಯಾಕಂದ್ರೆ ನಾನು ಪುಸ್ತಕ ನೋಡಿ, ದೇಹನ ನೋಡಿ ಸಿದ್ಧ ಮಾಡ್ಕೊಂಡಿಲ್ಲ ಅಲ್ಲ. ಕತ್ಲೆ ಎಲ್ಲದ ಅಲ್ಲಿ ಸಿದ್ಧ ಮಾಡ್ಕೋಬೇಕಲ್ಲ. ಪುಸ್ತಕದಲ್ಲಿ ಎಲ್ಲ ನೋಡ್ಕೊಂಡು ಹೌದೌದಂದ್ರೆ ಎಲ್ಲ ಕರೆಕ್ಟ್ ಅಂದ್ರು, ಕೇಳಿದ್ರು ಹೌದಂದ್ರು, ನನಗೂ ಪೂಜೆ ಮಾಡಿದ್ರು ಅವ್ರಿಗೂ ಪೂಜೆ, ಅವ್ರದೆಲ್ಲ ನಡೀತದೆ. ಇದರಿಂದ ಮತ್ತೆ ನೋಟಿಸಿ ಇಲ್ಲಿ ಭ್ರಮ ಜಾಸ್ತಿ ಆಯಿತು. ಹೌದಿಲ್ಲ? ಇಲ್ಲಿ ಗುರು ಅಲ್ಲೇ ಉಳಿದ, ಮನಸ್ಸೇ ಭ್ರಮೆಯಿಂದ ಗುರುವಾದ. ಹೆಂಗೈತಿ ನೋಡಿ, ಗುರು ಇನ್ನಿಷ್ಟು ದೂರ ಆಗಿದೆ. ಗುರು ದೂರ ಆದ ಗುರುವಿಗೆ. ನೀನೇ ಗುರುವಾದಾಗ ನನ್ಗೇನು ಕೆಲಸ ಐತೆ ಬಿಡು ಅಂತೇಳಿ ಅವ್ನು ಸುಮ್ಮನೆ ಅಲ್ಲೇ ಉಳ್ಕೊಂಡ್ಬಿಟ್ಟ. ಗುರು ಹೊರಗೆ ಬರಲಿಲ್ಲ. ಗುರು ಹೊರಗೆ ವೇಷ ಇಟ್ಕೊಂಡು ಹೊರಗೆ ಬರ್ತಾನೆ. ಗುರು ವೇಷ ಆಯಿತು. ಗುರು ವೇಷಕ್ಕೆ ಏನದ? ಕಣ್ಣಿಗೆಲ್ಲ ಕಣ್ಣಿಗೆ ಕಾಮಾಲಿ ಐತೆ. ದೃಶ್ಯ ದೋಷ ಇರೋದ್ರಿಂದ ವೇಷದ ಗುರುವಿನೇ ಗುರು ಅಂದ. ಯಾರಂದದ್ದು? ವೇಷದ ಶಿಷ್ಯ ವೇಷದ ಗುರುವಿಗೆ ಗುರು ಅಂದ. ಅವನು ವೇಷದ ಶಿಷ್ಯ. ಯಾಕಂದ್ರೆ ನಿಜವಾದ ಶಿಷ್ಯ ಅಂದ್ರೆ ನಿಜವಾದ ಗುರುವಿನ ಹುಡುಕ್ತಿದ್ದ. ನಿಜವಾದ ಗುರು ಎಲ್ಲದಾನ? ಒಳಗದಾನ. ನಿಜವಾದ ಶಿಷ್ಯ ಎಲ್ಲದ? ಒಳಗೆ ಅದಾನ. ಇಬ್ಬರು ಗುರು ಶಿಷ್ಯರು ಒಂದೇ ಜಾಗದಾಗ ಅದಾರ, ದೇಹದಾಗ. ಮನಸ್ಸು ಗುರುವಿಗೆ ಶಿಷ್ಯ ಆದಾಗ ಆ ಗುರುವಿನ್ನೇ ಅರಿವು ಅಂತಕ್ಕಂಥ ಗುರುವನ್ನೇ ಮನಸ್ಸು ಗುರುವಿನ ಮಾಡಿಕೊಂಡಾಗ, ಮನಸ್ಸು ಆ ಗುರುವಿಗೆ ಶಿಷ್ಯನಾದಾಗ, ಶರಣಾಗತಿ ಆದಾಗ ಅಲ್ಲಿ ಏನಾಗುತ್ತೆ? ಭ್ರಮ ನಷ್ಟ ಆಗುತ್ತೆ. ಅಂದರೆ ನಿನ್ನ ಸ್ವಾನುಭಾವ ಕ್ಷಣ ಕ್ಷಣಕ್ಕೂ ಸಿದ್ಧ ಆಗುತ್ತೆ. ಕ್ಷಣ ಕ್ಷಣಕ್ಕೂ ನಿನ್ನ ಸ್ವಾನುಭಾವ ಸಿದ್ಧ ಆಗುತ್ತೆ. ಸ್ವಾನುಭಾವದಿಂದ ನೋಡಿದರೆ ವಸ್ತುವಿನ ಸತ್ಯ ಗೊತ್ತಾಗ್ತದ. ಅಲ್ಲಿ ವಸ್ತು ನೀನು ಏನು ನೋಡಿದೋ ಅದಲ್ಲ, ಅದು ವಸ್ತು. ಅದು ನೀವು ಹೇಳಿದ್ರಲ್ಲ, ಅದು ನನ್ನ ಸ್ವರೂಪ ಐತೆ ಅಂತೇಳಿ. ಮತ್ತೆ ಆ ಸ್ವರೂಪಕ್ಕೆ ಶಬ್ದ ಗೊತ್ತಾಗಿದೆ ನನಗೆ. ಅದು ನನ್ನ ಸ್ವರೂಪ ಹೆಂಗದ ಅಂತ ಕೇಳಿದ್ರೆ ಹೇಳ್ತೀರಿ? ಸದ್ರೂಪ ಚಿದ್ರೂಪ ನೀವು ಶಾಸ್ತ್ರದ್ದೇ ಹೇಳ್ತೀರಿ. ಈಗ ಇದು ನನ್ನ ಸ್ವರೂಪ, ಇದು ಫೋನ್ ಐತೆ ಕರೆ, ಇದು ನನ್ನ ಸ್ವರೂಪ. ಯಾವುದು? ಅದು ನಿನ್ನ ಶಬ್ದದಿಂದ ಗೊತ್ತಾಗಿದೆ. ಸ್ವಾನುಭವದಿಂದ ನಾನೇ ಅಂತ ತಿಳ್ಕೊಳ್ಳೋದಲ್ಲ. ಅಲ್ಲಿ ನೀವು ಏನಂದ್ರೂ ಶಬ್ದ ಅಲ್ಲ ಅದು. ಇದು ಹೆಂಗ ಬಂಗಾರದ ಬಣ್ಣ, ಲೋಹ, ಲೋಹ ಕೂಡ ನನ್ನ ಸ್ವರೂಪ ಅಂತ ಹೆಂಗೆ ತಿಳಿಬೇಕು? ಅದು ಸುಮ್ಮನೆ ಅಲ್ಲ, ಗುರುವಿನ ಒಡನಾಟದಿಂದ ತಿಳಿತದ. ತಿಳಿದ್ರೂ ಕೂಡ ತನ್ನ ಸ್ವಾನುಭವಕ್ಕೆ ಹೋಗಿ ಗಟ್ಟಿ ಆದಾಗ ಅದು ನಿಲ್ತದೆ, ಇಲ್ಲದ್ರೆ ನಿಲ್ಲೋದಿಲ್ಲ. ಗುರು ಏನೆಲ್ಲ ಮಾಡಿ ನಿಮ್ಗೆ ತಿಳಿಸ್ತಾನ. ಶಾಸ್ತ್ರದ ಗುರು ಬೇರೆ, ಶಾಸ್ತ್ರಕ್ಕೆ ಶಸ್ತ್ರ ಹಾಕಿ ನಿಮ್ಮಲ್ಲೇ ತೋರಿಸುವ ಗುರು ಬೇರೆ. ಗುರು
ಬೇಕಾದಷ್ಟು ಜನ ಇರ್ತಾರೆ. ನೋಡು ಗುರು, ಇದೇನು ಮಾರೋ ವಸ್ತು ಏನಪ್ಪ ಇದು? ಅದು ನಿನ್ನಲ್ಲಿ ಇದ್ದದ್ದು, ನನ್ನಲ್ಲಿ ಇದ್ದದ್ದು, ಇಡೀ 750 ಕೋಟಿ ಜನಸಂಖ್ಯೆಯಲ್ಲಿ ಇದು ಸತ್ಯ ವಸ್ತು. ಅದನ್ನ ರೊಕ್ಕಕ್ಕೆ ಮಾರ್ತಾರಿಲ್ಲ. ಈ ಮಾಡಿದ್ರೆ ಒಂದು ವಸ್ತು, ಇದು ಚಶ್ಮಾ ಅದ, ಇದು ಮಾರ್ಬೋದು, ವಸ್ತು ಇದು. ನಾನೇನು ಕೊಟ್ಟೆ, ಅವನೇನು ತಗೊಂಡ? ಸದ್ಗುರು ಜಗ್ಗಿ ವಾಸುದೇವ ಮಾರ್ತಾನೆ 6 ಲಕ್ಷ 3 ಲಕ್ಷ ತಗೊಂಡು ಅದನ್ನ ಹೇಳ್ತಾನೆ. ಏನು ಹೇಳಿದ ಅವನು, ಏನು ಕೊಟ್ಟ ಅವನು ವಸ್ತು, ಇವನೇನು ತಗೊಂಡ್ರು? ಜಗತ್ತು ಸತ್ಯಕ್ಕೆ ಮರಳಾಗಿದೆ, ಆದರೆ ಅದು ತಿಳಿದು ಮರಳಾಗಿಲ್ಲ. ಮರಳಾಕಾಗಿದೆ ಅಂದರೆ ಸತ್ಯ ವಸ್ತು ತನ್ನಲ್ಲಿರೋದ್ರಿಂದ ಸತ್ಯ ಬೇಕು ಅಂತೇಳಿ ಆಗಲೆಲ್ಲ ಅಪಪಿಸ್ತದೆ ಮನಸ್ಸು. ಸತ್ಯ ಬೇಕು. ದೇವ್ರು ಯಾರಿಗೆ ಬೇಕಾಗಿಲ್ಲ? ದೇವ್ರು ಯಾರನ್ನು ದೇವ್ರು ಕಂಡಾರೆ ಅಂದ್ರೆ ಕಂಡವ್ರು ಯಾರಿಲ್ಲ. ದೇವ್ರು ಎಲ್ಲರಿಗೂ ಬೇಕು. ಪ್ರಾರ್ಥನಾ ರೂಪದಲ್ಲೇ ಬೇಕು, ನಿರಾಕಾರ ರೂಪದಲ್ಲೇ ಬೇಕು, ಸಾಕಾರ ರೂಪದಲ್ಲೇ ಬೇಕು. ದೇವ್ರು ಬೇಕೇ ಬೇಕಲ್ಲ, ಎಲ್ಲರಿಗೂ ಬೇಕು. ಜಗತ್ತಿಗೆ ದೇವ್ರು ಬೇಕು. ದೇವ್ರಂದ್ರೆ ಯಾರು ಅಂತ ಗೊತ್ತಿಲ್ಲ. ದೇವ್ರಂತ ಗೊತ್ತಿದ್ದವನು ದೇವ್ರ ಗುಡಿಗೆ ಹೋಗೋದಿಲ್ಲ. ದೇವ್ರಂತ ಯಾವಾಗ ಗೊತ್ತಾಯ್ತು ಅವಾಗ ದೇವ್ರ ಗುಡಿಗೆ ಹೋಗೋದಿಲ್ಲ. ದೇವ್ರ ಗುಡಿಯಲ್ಲಿ ದೇವರದನ್ನೇನಂದ್ರೆ ಅದು ವಸ್ತುವಿನ ಸತ್ಯ ಗೊತ್ತಾದ್ರೆ ಅದು ಅಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲದ ಅದು ಹೌದಂತದ, ಅದು ಅಲ್ಲ ಅಂದ್ರೆ ನಿನ್ನ ಕಣ್ಣಲ್ಲಿ ಹೊಡಿತಾರ ಹೌದನ್ನೋದು. ಹೌದು ಹೆಂಗಪ್ಪ ಅಂತ ಕೇಳೋದು ನಿನ್ನ ಶಕ್ತಿ ಇರ್ಬೇಕಲ್ಲ. ಹೌದಪ್ಪ ದೇವ್ರ ಹೆಂಗ ನಿನಗೆ? ಹೌದು. ನೀವು ಹೋಗಿ ದಿನಾಲಿ ಎಣ್ಣೆ ಇಟ್ಕೊಂಡು ಊದಿನ ಕಡ್ಡಿ ಹಿಡ್ಕೊಂಡು ಹೋಗಿ ಪ್ರದಕ್ಷಿಣೆ ಮಾಡ್ತಿದ್ದಿ, ಏನೆಲ್ಲ ಮಾಡ್ತಿದ್ದಿ. ಅವನು ಒಂದ್ಸಲ ನಿನ್ನ ಜೊತೆಗೆ ಮಾತಾಡೆ, ನಿನಗೇನನ್ನು ಕೊಟ್ಟಾನೇನು? ನೀನೇ ಅವನಿಗೆ ಕೊಟ್ಟಿದ್ದಲ್ಲ, ಎಣ್ಣೆ ಹಾಕಿದ್ದಿ, ಬತ್ತಿ ಕೊಡ್ತಿದ್ದಿ, ಅಲ್ಲಿ ಊದಿನ ಕಡ್ಡಿ ಹಚ್ತಿದ್ದಿ, ಫಲ ನೀನೇ ಇಟ್ಟು ನೀನೇ ತಿಂದು ನೀನೇ ಬರ್ತಿದ್ದಲ್ಲ. ಅದನ್ನ ಅವನ ಜೊತೆ ನೀನು ಎಂದಾದ್ರೂ ಮಾತಾಡಿದ್ದೇನು ಅಂತ ಯಾರನ್ನು ಕೇಳ್ತಾರೆ? ಕೇಳಿಲ್ಲ. ಅವನು ಹೋಗ್ತಾನಂತ ನಾನು ಹೋಗ್ತೀನಿ, ಜಗತ್ತೇ ಹೋಗ್ತದಂತ ನಾನು ಹೋಗ್ತೀನಲ್ಲ. ಇಲ್ಲ, ಅದೇ ಅದನ್ನ ಹೆಂಗೆ ಕಳ್ಕೋಬೇಕು? ನನ್ನ ಭ್ರಮೆಯನ್ನು ಹೆಂಗೆ ಕಳ್ಕೋಬೇಕು? ನನ್ನ ಭ್ರಮೆ ಹೋದ್ರೆ ನಾನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ ಇದ್ದೀನಿ, ನನ್ನಲ್ಲಿ ತತ್ವ ಇದೆ. ಆ ತತ್ವಕ್ಕೆ ನಾನು ಟ್ರಾನ್ಸ್ಫರ್ ಆಗಬೇಕು. ಬ್ರಹ್ಮನಲ್ಲಿ ನಾನು ಲೀನ ಆಗಬೇಕು. ಬ್ರಹ್ಮನಿಗೆ ಶರಣ ಹೋಗ್ಬೇಕು, ಶರಣಾಗತನಾಗಬೇಕು, ಸರೆಂಡರ್ ಆಗಬೇಕು. ಅರಿವಿಗೆ ಶರಣ ಹೋಗ್ಬೇಕು. ಅರಿವಿ ಅಂದ್ರೆ ಪುಸ್ತಕದಲ್ಲಿ ಅರಿವಾದಂತಲ್ಲ, ಇಲ್ಲಿದ್ದರೆ ಪುಸ್ತಕಕ್ಕೆ ಬಂದದ್ದು. ಪುಸ್ತಕ ನನಗೇನು ಹೇಳ್ತದೆ? ದೇಹ ಒಲ್ಲೆ ಅಂತದ ಪುಸ್ತಕ ಏನನ್ನು ಇರಲಿ, ಅದು ಮತ್ತೆ ಚಲೋ ಕಂಡ್ರೆ ಮನಸ್ಸು ಏನು ಮಾಡ್ತದ? ಪುಸ್ತಕದ ತಗೊಂಡು ಹೊರಗಾಕಿದ್ದು ದೇಹದಿಂದ ಬಂದದ್ದು, ಅದು ಮನಸ್ಸಿಗೆ ಗೊತ್ತಿಲ್ಲ. ಚಲೋ ಐತೆ ನೋಡಿ, ಇದನ್ನು ತೊಗೊಂಡು ಗಟ್ಟಿ ಮಾಡು, ನಿನ್ನಲ್ಲಿ ಇಟ್ಕೋ ಅಂತೇಳಿ ಹುರು ಹೊಡೆದು ವೇದಿಕೆ ಮೇಲೆ ಸೈ ಅನಿಸಿ ಒಂದು ಚಪ್ಪಾಳೆ. ಅದು ನಿನ್ನ ಮಾತೇನು? ಭಗವದ್ಗೀತೆ. ಭಗವದ್ಗೀತೆಗೆ ಚಪ್ಪಾಳೆ ಹೊಡೆದ್ರೆ ನಿನಗೆ ಹೊಡೆದ್ರ? ಭಗವದ್ಗೀತೆಯಲ್ಲಿ ಬರ್ದಾರ, ಹೌದು, ನಿನಗೇನು ಬಂತು? ಉಪನಿಷತ್ತುಗಳಲ್ಲಿ ಬರ್ದಾರ, ನಿನಗೇನು ಬಂತು? ಅವೆಲ್ಲ ಎಂಜಲು ಮಾತಲ್ಲ. ಅವು ಉಪನಿಷತ್ತುಗಳಲ್ಲಿ ಇದ್ದು ಮಾತಾಡಿದ್ದೆ, ನಿನಗೆ ನನಗೆ ಗೊತ್ತಾಗಿದೆ ಅನ್ನೋರಿಗೆ. ಉಪನಿಷತ್ತುಗಳಲ್ಲಿದ್ದ ಮಾತುಗಳೆಲ್ಲ ನಿನ್ನಿಂದ ಹೊರಗೆ ಬಂದು ಅಲ್ಲಿ ಸೇರ್ಯಾವ ಅನ್ನೋದು ನಿನಗೆ ಗೊತ್ತಾಗ್ಬೇಕಲ್ಲ. ಇಲ್ಲ, ಗೊತ್ತಾಯ್ತಂದ್ರೆ ಉಪನಿಷತ್ತಿಗೆ ಬೆಂಕಿ ಬೀಳ್ತಾರೆ, ಭಗವದ್ಗೀತೆಗೂ ಬೆಂಕಿ ಬೀಳ್ತಾರೆ, ಎಲ್ಲ ಚೆಲ್ಲಿ ಬಿಡ್ತಾನೆ. ಇಲ್ಲೇ ಹುಟ್ಟೋದು ಭಗವಂತ ಇಲ್ಲೇ ಅದನ, ಅವ್ನು ನನ್ನ ಜೊತೆಗೆ ಮಾತಾಡ್ತಾನ, ಅವ್ನ ಮಾತು ನಾನು ಕೇಳ್ತೀನಿ, ನಾನು ಅವನ ಜೊತೆಗೆ ಮಾತಾಡೋ ಕಲೆ ನನಗೆ ಗೊತ್ತಾಯ್ತಂದ್ರೆ ಇಲ್ಲಿಲ್ಲೇ ಸಂವಾದ ನಡೀತದೆ. ಕೃಷ್ಣಾರ್ಜುನರಂದ್ರೆ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಲ್ಲ. ಅವರು ಮನಸ್ಸು ಅರ್ಜುನನಾಗಿ ಕೃಷ್ಣನ ಪ್ರಶ್ನೆ ಕೇಳ್ತದೆ, ಕೃಷ್ಣ ಉತ್ತರ ಹೇಳ್ತಾನೆ. ಅದು ಇಲ್ಲೇ ಭಗವಂತ ಅದನ, ನಾನು ಅರ್ಜುನನಾಗಬೇಕು, ಅವನು ಕೃಷ್ಣ ಆಗಿ ನನಗೆ ಮಾತಾಡ. ಕೃಷ್ಣ ಅಲ್ಲ, ದ್ವಾರಕೆ ಕೃಷ್ಣ ಅಲ್ಲ, ಭಗವಂತನಿಗೆ ವ್ಯಾಸ ಕೃಷ್ಣ ಅಂತ ಹೆಸರಿಟ್ಟ. ಭಗವಂತನಿಗೆ ವ್ಯಾಸ ಕೃಷ್ಣ ಅಂತ ಹೆಸರಿಟ್ಟ, ಯಾಕಂದ್ರೆ ಅವನ ಹೆಸರು ಕೃಷ್ಣನೇ ಇತ್ತು, ಕೃಷ್ಣ ದ್ವೈಪಾಯನ ಅಂತ. ವ್ಯಾಸನ ಹೆಸರು ವ್ಯಾಸ ಅಂತ ನಾವು ಯಾಕಂತೀವಿ? ವ್ಯಾಸ ಅಂದ್ರೆ ಬರಹಗಾರ.
ಹೌದು. ಅಲ್ಲಿ ಕೃಷ್ಣ ಹೇಳಿದ್ರೆ ವ್ಯಾಸ ಬರದ, ಕೃಷ್ಣ ಹೇಳಿದ ವ್ಯಾಸ ಬರದ. ವ್ಯಾಸನೇ ಬರದಾನೇನು ಭಗವದ್ಗೀತೆ ಅಂದ್ರೆ ಇಲ್ಲ, ಕೃಷ್ಣ ಹೇಳಿದ ವ್ಯಾಸ ಬರ. ವ್ಯಾಸ ಬರದ. ಅಲ್ಲಿ ಏನ್ ಮಾಡಿದ, ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟ. ಕೃಷ್ಣ ಹೇಳಿದ್ನಲ್ಲ ಅದಕ್ಕೆ ಅಲ್ಲಿ ಕೃಷ್ಣ ಅಂತ ಹೆಸರಿಟ್ಟ. ಅಲ್ಲಿ ಅರ್ಜುನ ಎಲ್ಲಿದ್ದ ಬಂದ ಅಂದ್ರೆ ತನ್ನ ಮನಸ್ಸೇ ವ್ಯಾಸ ಅಂತ ಏನು ತಾನು ಕೃಷ್ಣ ದ್ವೈಪಾಯನ. ದ್ವೈಪಾಯನ ದ್ವೈಪಾಯನ ಅಂದ್ರೆ ಏನು? ಕೃಷ್ಣ ಒಬ್ಬನದನ ತಾನೊಬ್ಬನದನ ಅಂತ ಅರ್ಥ. ದ್ವೈಪಾಯನ ಅಂದ್ರೆ ಅದು ಕೃಷ್ಣ ಒಬ್ಬನದ ನನ್ನಲ್ಲಿ, ಮತ್ತೆ ನಾನೊಬ್ಬನಿದ್ದೀನಿ, ಇಬ್ಬರಾದ್ರೆ ಒಬ್ಬನು ಅರ್ಜುನನಾಗಿ ಪ್ರಶ್ನೆ ಕೇಳಿದ, ಒಬ್ಬನು ಕೃಷ್ಣ ಆಗಿ ಉತ್ತರ ಕೊಟ್ಟ. ಇವೆರಡು ಸಂವಾದ ಭಗವದ್ಗೀತೆ. ಅದು ಮೊದಲು ಘಾತ ಅಂತ ಇತ್ತು, ಅದು ಹೆಸರು ಘಾತ. ಘಾತ ಹೋಗಿ ಗೀತೆ ಆಯ್ತು. ಅದೊಂದೇ ಶ್ರೇಷ್ಠ ಅಂತ ನಾವಂತ ಕುಂತೀವಿ. ಇದು ಕಳೆದೋಯ್ತಲ್ಲ, ನನ್ನೊಳಗಿದ್ದು ಭಗವಂತನೇ ಕಳೆದೋಗ್ಬಿಟ್ಟ. ಅದೇ ಕಥೆ, ಅದೇ ಸತ್ಯ ಆಯ್ತು. ಅದ್ರಾಗ ಏನಿಲ್ಲ, ಎಲ್ಲ ಐತೆ. ಅಲ್ಲಿ ಇದ್ರಾಗ ಎಲ್ಲ ಐತೆ, ಅದ್ರಾಗ ಎಲ್ಲ ಐತೆ. ಅದ್ರಾಗ ಎಂಜಲ್ ಬಂದದ್ದು, ಇಷ್ಟಿಷ್ಟೇ ಎಂಜಲ್ ಬಂದದ್ದು. ಈಗ ಏನ್ ಬಂದದಪ್ಪ? ಎಲ್ಲ ಎಂಜಲು ಕೃಷ್ಣನ ಎಂಜಲೇ ಬಂದದ. ಸ್ವತಃ ಕೃಷ್ಣನೇ ನಿನ್ನಲ್ಲಿ. ಅತ್ತ ಏನ್ ಕೃಷ್ಣ ಅಂತ ಇಟ್ಕೋ, ರಾಮ ಅಂತ ಇಟ್ಕೋ. ನಾವು ದಶರಥನ ಮಗನ ರಾಮನ ಪೂಜೆ ಮಾಡ್ತೀವಿ. ಇಲ್ಲಿ ಶ್ರೇಷ್ಠ ಪುಣ್ಯಭೂಮಿ ಇದು. ಯಾರು ಚಲೋ ಅದರ ಇದ್ರಾಗ ಯಾರು ವಿದ್ಯಾನಂದ ಚಲೋ ಆದ್ರಪ್ಪ. ಅವರು ಶ್ರೇಷ್ಠ ಪುರುಷರಾದ್ರೆ ವಿದ್ಯಾನಂದ ಅಂತ ಹೆಸರಿಟ್ರು ಪರಮಾತ್ಮನಿಗೆ. ಆ ವಿದ್ಯಾನಂದ ಅಂತ ಕರೆದ್ರು. ಅದು ಹಿಂದ ಇಲ್ಲಿ ನೂರಾರು ಹೆಸರು ಭಗವಂತನಿಗೆ. ಭಗವಂತ ಯಾರು ಯಾವ ಅವತಾರದಲ್ಲಿ ಅದಾನಂದ್ರೆ ಕಾಯದ ಅವತಾರದಲ್ಲಿ ಅದಾನ ಭಗವಂತ. ಕಾಯಕ್ಕೆ ಮಾಯ ಬಡ್ದೋದು. ಕಾಯಕ್ಕೆ ಮಾಯ ಬಡ್ದೋದಕ್ಕ ಕಾಯ ಮನಸ್ಸು ಸೇರಿ ಭಗವಂತನ ಹುಡುಕಕ್ಕತ್ತದ ಹೊರಗೆ. ಇದ್ದದ್ದು ಒಂದು ಜಾಗದಾಗ, ಹುಡುಕದು ಒಂದು ಜಾಗದಾಗ. ಇದ್ದದ್ದೆಲ್ಲದ ಇಲ್ಲೇ ಅದ. ಇಲ್ಲಿ ಅವರಿಬ್ರು ಸೇರಿ ಇಲ್ಲಿ ಹುಡುಕಿದ್ರೆ ಇಲ್ಲೇ ಸಿಗ್ತಾರೆ. ಅವ್ರ ಜೊತೆಗೆ ಅವರು ಇಬ್ರು ಇದ್ದು ಮತ್ತೆ ಯಾರು ತಂಟೆಗೆ ಹೋಗೋದಿಲ್ಲ. ಇಲ್ಲಿ ಯಾರು ನೋಡಿದ್ರೆ ಇಲ್ಲಿ ರೆಡ್ಡಿ ಭಗವಂತನೇ, ಶಾಮಣ್ಣ ಭಗವಂತನೇ, ಅವರು ಭಗವಂತನೇ, ಎಲ್ಲರೂ ಅವರೇ ಅದಾರ. ನೋಡಿ, ಭಗವಂತನ ಮಾತಾಡಿಸಿ ನೋಡ್ರಿ, ವಿದ್ಯಾನಂದನ್ ಮಾತಾಡಿಸಿ ನೋಡ್ರಿ. ಭಗವಂತನ ಮಾತಾಡಿಸಿದ್ರೆ ಭಗವಂತ ಮಾತಾಡ್ತಾನೆ, ವಿದ್ಯಾನಂದನ್ ಮಾತಾಡಿಸಿದ್ರೆ ವಿದ್ಯಾನಂದ ಮಾತಾಡ್ತಾನೆ. ವಿದ್ಯಾನಂದನ ಹತ್ರ ಎಲ್ಲ ಗುಣಗಳು ಅದ. ಭಗವಂತ ನಿರ್ಗುಣ್ಯ. ಭಗವಂತನ ಮಾತಾಡಿಸಿದ್ರೆ ಗುಣಗಳೆಲ್ಲ ಸತ್ತು ಹೋಗ್ತಾವೆ. ವಿದ್ಯಾನಂದತ್ನಲ್ಲಿ ಇರ್ತಕ್ಕಂಥ ಗುಣಗಳೆಲ್ಲ ಸತ್ತು ಹೋಗ್ತಾವೆ. ಯಾಕಂದ್ರೆ ನಿರ್ಗುಣ್ಯ ಅಲ್ಲ. ನನಗೆ ಇವ್ರು ಹಿಂಗೆ ಮಾತಾಡಿಸಿದ್ರು, ಎಷ್ಟು ಚಲೋ ಮಾತಾಡಿದ್ರು ತಾಯಿ ತುಂಬ ಅಂತ ಭಾಳ ಹಿರಿ ಇಕ್ಕತಾನೆ. ಅದು ಮಾತಾಡಿ ಕೇಳಿ 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 ಏನಾಗ್ತಾನ, ಅವನು ತಾನು ಒಂದಾಗ್ತಾನೆ. ಆ ಭಾಷೆನೇ ಮರ್ತೋಗ್ಯದಲ್ಲ ಇವಾಗ. ಅಲ್ಲ, ಸ್ವಾಮಿ ಅಂತ ಕರೆಯೋದು, ಗುರುದೇವ ಅಂತ ಕರೆಯೋದು. ಹಿರಿಯರಿಂದ ಏನು ಕರಿತಿದ್ರು? ಎಲ್ಲ ನಮಸ್ಕಾರ ಮಾಡ್ತಿದ್ರು. ಯಾರಿಗೆ ನಮಸ್ಕಾರ ಮಾಡ್ತಿದ್ರು? ಗುರುವಿಗೆ ನಮಸ್ಕಾರ ಮಾಡ್ತಿದ್ರು. ಗುರುವಿಗೆ ನಮಸ್ಕಾರ ಮಾಡ್ತಿದ್ದ, ಮತ್ತೆ ಗುರುವಿಗೆ ನಮಸ್ಕಾರ ಅಂತಿದ್ದ. ಅದು ಸತ್ಯ ನಮಗೆ ಕಾಣಲಾರ್ದಕ್ಕ, ಸತ್ಯ ವಸ್ತುವಿನ ದರ್ಶನ ಆಗಲಾರ್ದಕ್ಕ ಇಲ್ಲೇನು ಹುಟ್ಟಿದ ಭ್ರಮೆ. ಭ್ರಮೆಗೆ ಸತ್ಯ ದರ್ಶನ ಆದ್ರೆ ಅಂದುತ್ತದ. ಸತ್ಯ ದರ್ಶನ ಆಗ್ಬೇಕು ಭ್ರಮೆಗೆ. ಚಿತ್ತಕ್ಕೆ ಸತ್ಯ ದರ್ಶನ ಆಗ್ಬೇಕು. ಚಿತ್ತನ ಸತ್ಯ ಆಗ್ತದೆ. ಏನಪ್ಪ ಒಂದು ಸಣ್ಣ ಪ್ರಶ್ನೆ ಇಷ್ಟು ದೊಡ್ಡದಾಯ್ತಲ್ಲ ಇದು? ಅಲ್ಲ ಅಲ್ಲ, ಸರಿ ತನಕ ಉತ್ತರ ಸಿಗ್ತಾ ಇಲ್ಲ. ನಮ್ಮೊಳಗೆ ನಾವು ಕೆಲಸ ಮಾಡ್ತೀವಪ್ಪ. ಇದು ನಾವು ಇಲ್ಲಿ ಈಗ ಯಾವುದೇ ಎಕ್ಸಾಮ್ ಬರೀಬೇಕಾದ್ರೆ ಕೋಚಿಂಗ್ ಹೋಗ್ತಾರಪ್ಪ, ಫಸ್ಟ್ ಕಲಿಯೋದು. ಆ ಥರ ಇವು ಸಾಧನೆ ಅನ್ನೋದು ಅವೆಲ್ಲ ಒಂಥರ ಕೋಚಿಂಗ್ ಇದ್ದಂಗೆ ಮನೆಗೆ ಇಟ್ಕೊಂಡು ಓದ್ಕೋಬಹುದು. ಕೋಚಿಂಗ್ ಒಂದು ವಿಷಯದ ಬಗ್ಗೆ ನೋಡು, ಬಾಹ್ಯ ವಸ್ತುವಿನ ಬಗ್ಗೆ ಕೋಚಿಂಗ್ ಇರ್ತಾವ.
ಯಾವುದೇ ಆಗಲಿ ನೀನು ಸ್ವಾನುಭವಕ್ಕೆ ಬಂದರೆ ಎಲ್ಲ ನೀನು ಸರಳ ಇಲ್ಲ. ಬ್ರಹ್ಮಜ್ಞಾನಿಗೆ ತಿಳಿಲಾದ ವಸ್ತುವೇ ಇಲ್ಲ. ಅವನು ವೈದ್ಯನೂ ಹೌದು, ವ್ಯಾಪಾರಿಯೂ ಹೌದು, ಎಲ್ಲ ಅವನು ಏನಂದ್ರೆ ಎಲ್ಲ ತಕ್ಕಡಿ ಕರೆಕ್ಟ್ ಇಟ್ಟು ತೂಗ್ತಾನ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಅಂದ್ರೆ ಭ್ರಮೆ ಕಳ್ಕೊಂಡವನು ಅಷ್ಟೇ, ಮತ್ತಿನ್ನೇನು ದೊಡ್ಡದಲ್ಲ. ಭ್ರಮೆ ಕಳ್ಕೊಂಡವನು. ಬ್ರಹ್ಮಜ್ಞಾನ ಅಂದ್ರೆ ಅದು ಲೋಕಜ್ಞಾನ. ಈ ಪೆನ್ ಅನ್ನೋದು ಯಾರೋ ಹೇಳ್ಯಾರಂತ ನಾನು ಹೇಳ್ತೀನಲ್ಲ, ಹಿಂಗೆ ಹೌದು. ಒಬ್ಬನು ಸಂತ್ಯಾಗ ಹುಲ್ಲು ಮಾರಕತ್ತಿದ್ದ, ಒಂದು ಬಂಡೆಗೆ ಇಟ್ಕೊಂಡು. ಎಷ್ಟಪ್ಪ ಅಂತ ಕೇಳಿದ ವ್ಯಾಪಾರಿ. ಎಷ್ಟು ಅಂತಂದ್ರೆ ಇದು 5,000 ರೂಪಾಯಿ ಅಂದ. ಸೊಪ್ಪೆಲ್ಲ ಕೇಳೋದು, ಅದನ್ನ ನೆಲಕ್ಕೆ ಹಾಕಂತ ಮಾರಂಗಿಲ್ಲ. ಅದನ್ನ ಬಂಡಿ ತೊಗೊಂಡು ಬಂದನ ಹಂಗೆ ಇತ್ತಂದು ಸಂತ್ಯಾಗ. ಎಷ್ಟಪ್ಪ ಇದು ಅಂತಂದ್ರೆ 5,000 ಅಂತ. 5,000 ಅಂದ್ರೆ ಆಯ್ತಪ್ಪ ಕೊಡು ಅಂತಂದು ಬಂಡಿ ಹೊಡ್ಕೊಂಡು ಹೋಗಕ್ಕೆ ನಿಂತ. ಅಲ್ಲ ಮಾರೇ, ನಾನು ಸೊಪ್ಪೆ ಒಂದೇ ಮಾಡಿದ್ದು ನಿನಗೆ, ಬಂಡಿ ಅಲ್ಲ. ಅದೇ ನೀನು ಹೇಳಿದ್ದಲ್ಲ ಇದು 5,000 ರೂಪಾಯಿ ಅಂತ ಹೇಳಿದ್ದಿ. ನೀನು ಹುಲ್ಲೊಂದು ಅಂತ ಹೇಳಿಲ್ಲ. ನೀನು ಹುಲ್ಲೊಂದು ಅಂತ ಹೇಳಿಲ್ಲ. ಬಟ್ ನಾನು ಕೇಳಿದ್ದು ಹೆಂಗ ಎಷ್ಟಪ್ಪ ಇದು ಅಂತ ಕೇಳಿದ್ವಿ. ಇದೆಲ್ಲ ಸೇರಿ ಎಷ್ಟಂತ ಕೇಳಿದ್ವಿ. ನೀನು ಇದೆಲ್ಲ ಸೇರಿನೇ ಹೇಳಿದ್ದು 5,000 ರೂಪಾಯಿ ಅಂತ. ಗಾಬರಿ ಆಗ್ಬಿಟ್ಟು ರೈತ. ನಾನೇನು ಎಂಥ ಉತ್ತಾಗ ಬಂತು ನನಗೆ. ನಾನು ಬಂಡಿ ದಿನಾಲಿ ತಗೊಂಡು ಬಂದು ಮಾರೋನು. ನಾನು ಮಾರ್ಕೊಂಡು ಮಾರ್ತೀನಿ ಸಂತಿಗೆ ಬಂದು. ಇದು ಏನಪ್ಪ ಎಲ್ಲ ಕೇಳ್ಬಿಟ್ಟು ಇವ ನಾನು ಕೊಡ್ಬೇಕಾಯ್ತು ಒತ್ತು ಬಂತಲ್ಲ ಅಂತಂದು. ಏನು ಎದಕ್ಕಪ್ಪ ನ್ಯಾಯ ಮಾಡಕತ್ತಿರಲ್ಲ ಅಂತ ಒಬ್ಬತ್ತು ಬಂದ. ಜ್ಞಾನಿ ಅವನು. ಇದು ಏನು ಬಂಡಿ ಇದೆಲ್ಲ ಸೇರಿ ವ್ಯಾಪಾರ ಮಾಡ್ಯಾರ. ಇದೇನು ಎಷ್ಟಂದ್ರೆ 5,000 ಹೇಳಿನಪ್ಪ. ಇದೆಲ್ಲ ಹೇಳ್ತಾನೆ, ಬರೀ ಸ್ವತ್ತಂದೇ 5,000 ರೂಪಾಯಪ್ಪ ಅಂದ. ಹಂಗ ಎಲ್ಲ ಆಯ್ತು, ನೀನು ಎಲ್ಲ ಕೊಡ್ತದ, ಮೊದಲು ತಗೋದು ಸೊಪ್ಪೆ ತಕ್ಕೊ. ನೀನು ಮೊದಲು ಎಲ್ಲ ನೀನೇ ತಗೊಂಡು, ಬಂಡಿ ಬೇಕಂದಿದ್ದೀನಿ, ಬಂಡಿ ತಗೊಂಡೋದು. ಎಲ್ಲ ಮೊದಲು ಸೊಪ್ಪೆ ತೆಕ್ಕೊ. ಆಮೇಲೆ ಅವನಿಗೆ ರೈತಿಗೆ ಹೇಳಿದ, ನೊಗ ತೆಗಿ, ಇರಿಸಿ ತೆಗಿ, ಕಾಲಿ ತೆಗಿ, ಕಡಾಣಿ ತೆಗಿ, ಎಲ್ಲ ತೆಗೆದ್ಬಿಡು. ನೀನೇನು ಬಂಡಿ ಕೇಳಿದ್ದಲ್ಲ, ಬಂಡಿಯಲ್ಲಿ ಅದು ನೋಡಿಲ್ಲಿ, ಬಂಡಿಲ್ಲೇನಿಲ್ಲ, ಸೊಪ್ಪೆ ತಗೋ ಬಿಡು ದಾರಿ ಅಂತ. ಎಲ್ಲ ಬೈಲ್ ಮಾಡಿ ತೋರಿಸ್ಬಿಟ್ಟ. ಬಂಡಿ ಇಲ್ಲ, ನಗ ಬಂಡೇನು, ಇರಿಸು ಬಂಡೇನು, ಕಡಾಣಿ ಬಂಡೇನು, ಗಾಳಿ ಬಂಡೇನು, ಕೆಟ್ಟ ಬಂಡೇನು, ಯಾವ ಬಂಡಿನೇ ಅಲ್ಲ ಇಲ್ಲಿ. ಹೌದಿಲ್ಲ? ಅದು ಭ್ರಮೆ ಕಳ್ಕೊಂಡವನಿಗೆ ನ್ಯಾಯ ಮಾಡಕ್ಕೂ ಬರ್ತದೆ. ಅವನು ವೈದ್ಯ. ಅವನಿಗೇನಂತಾರೆ, ಭವರೋಗದ ವೈದ್ಯ ಅಂತ ಬ್ರಹ್ಮಜ್ಞಾನಿಗೆ. ಬ್ರಹ್ಮಜ್ಞಾನಿ ಎಲ್ಲ ಶರೀರದಲ್ಲಿ ಭ್ರಮೆನೂ ಐತೆ, ಬ್ರಹ್ಮಜ್ಞಾನಿನೂ ಅದಲ್ಲ. ಇಬ್ಬರು ಅದಾರ ಶರೀರದಲ್ಲಿ, ಇಬ್ಬರು ಅದಾರ. ಅಜ್ಞಾನಿನೂ ಅದನ್ನ, ಮಹಾಜ್ಞಾನಿನೂ ಅದನ್ನ. ನೀನು ಅಜ್ಞಾನಿಗೆ ಮಹಾಜ್ಞಾನಿ ಜೊತೆಗೆ ಮಾತಾಡಬೇಕು ಅನ್ನೋ ಆಸೆ ಆಗ್ಬೇಕಷ್ಟೇ. ಮನುಷ್ಯರ ಜೊತೆಗೆ ಮಾತಾಡಿದ್ರೆ ಎಡವಟ್ಟೆ ಆಗೋದು. ನೀನು ಹೆಂಡತಿ ಜೊತೆಗೇನು ಮಾತಾಡು, ಗಂಡನ ಜೊತೆಗೇನು ಮಾತಾಡು, ಸೊಸೆ ಮಾವನ ಜೊತೆಗೇನು ಮಾತಾಡು, ಮಕ್ಕಳ ಜೊತೆಗೇನು ಮಾತಾಡು. ನೀನು ಜ್ಞಾನಿಯಾಗಿ ಜ್ಞಾನಿ ಜೊತೆಗೆ ಮಾತಾಡಿದ್ರೆ ಎಲ್ಲರೂ ನಮ್ಮವರಾಗಿರ್ತಾರೆ. ಇಲ್ಲದ್ರೆ ಎಲ್ಲರ ಕಡೆ ಅಷ್ಟೇ. ನೀನೇನು ಸತ್ಸಂಗಕ್ಕೆ ಹೋಗ್ತಿದ್ದಿ, ನಿನ್ನ ಗುರು ಹೆಂಗೆ ಹೇಳಿದ್ನಂತ ಬೈತಾರೆ. ಹೌದಿಲ್ಲ? ಮನೆಗೆ ಜಗಳ ನಿಂದ್ರಂಗಿಲ್ಲ, ಅಲ್ಲ. ಅವ್ರು ಏನಂದ್ರೆ ಹೌದೇನು ಮಾತು ಅಂತ ಅನ್ನಕ್ಕೆ ಬರ್ತದೇನು? ಇಲ್ಲ, ನಾನೊಂದನ್ನು ಅವರೊಂದನ್ನು, ಹೆಂಡತಿ ಒಂದನ್ನು, ಗಂಡ ಒಂದನ್ನು. ಜಗಳ ಫೈಟಿಂಗ್ ಆಗುತ್ತೆ. ಮಕ್ಕಳ ಜೊತೆಗೆ ಜಗಳ, ಗಂಡನ ಜೊತೆಗೆ ಜಗಳ, ಹೆಂಡತಿ ಜೊತೆಗೆ ಜಗಳ, ಮಾವ ಎತ್ತೆ ಎಲ್ಲರ ಜೊತೆಗೆ ಜಗಳನೇ ಆಗ್ತದೆ. ಮಾತು ಗೊತ್ತಾಗಬೇಕಲ್ಲ. ಈಗ ಮಾತು ಜ್ಯೋತಿರ್ಲಿಂಗ ಅಂತಾರೆ. ಮಾತಂಗ ಜ್ಯೋತಿರ್ಲಿಂಗ ನಾವು ಅಂದಿವಿ, ಎಲ್ಲರೂ ಅಂದಿವಿ. ಕೇಳಿದ ಮಾತೆಲ್ಲ ಜ್ಯೋತಿರ್ಲಿಂಗ ಆಗ್ಬೇಕಲ್ಲ, ಮುತ್ತಾಗಬೇಕು, ಮಾಣಿಕ್ಯ ಆಗಬೇಕು. ಅದೇ ಸ್ವಾನುಭಾವದಿಂದ ಎಲ್ಲ ವಿಚಾರ ಮಾಡಿದರೆ ಎಲ್ಲ ಕರೆಕ್ಟ್ ಆಗ್ತದೆ. ಸ್ವಾನುಭಾವದ ಕೆಲಸ ಆಗಬೇಕು. ಸ್ವಾನುಭವ ಅಂದ್ರೆ ಅದು ನಾನು ಸ್ವಂತ ಅನುಭವ ಅಂತ. ಈಗ ಕಾಲಿನ ಮೇಲೆ ಕಾಲಿಟ್ಟಿರಿ, ಈ ಕಲ್ಲಿನಲ್ಲಿ ಈಶ್ವರನ ಮಾಡಿದ್ರೆ ನಮಸ್ಕಾರ ಮಾಡ್ತೀರಿ, ಒಂದು ಗಿಂಡಿ ನೀರು ಹಾಕ್ತೀರಿ, ಬಿಸಾಕ್ತೀರಿ. ಇದು ಸ್ವಾನುಭವ ಅಂತಾರೆ. ಪಾರ್ವತಿನ ಮಾಡಿದ್ರೆ ಆಕೆಗೆ ಒಂದು ಸೀರೆ ಉಡಿಸ್ತೀರಿ, ದಾದ ಇಡ್ತೀರಿ, ಮುತ್ತಿಡ್ತೀರಿ, ನತ್ತು ಅವೆಲ್ಲ ಇಟ್ಟು ಆಕಿನ ಅಲಂಕಾರ ಮಾಡ್ತೀರಿ, ಇಟ್ಟನ್ನು ಅಲಂಕಾರ ಮಾಡ್ತೀರಿ.
ಈಶ್ವರನ ಅಲಂಕಾರ ಮಾಡೋದು, ಪಾರ್ವತಿನ ಅಲಂಕಾರ ಮಾಡೋದು. ಎಲ್ಲಿ ಹುಟ್ಟಿದ್ರು ಅವರು? ಯಾರು ಸೃಷ್ಟಿಕರ್ತರು? ಯಾರು ಇದ್ರಾಗ? ಮನುಷ್ಯನೇ ಸೃಷ್ಟಿ ಮಾಡಿದ ದೇವರನ್ನ. ಮನುಷ್ಯ ದೇವರಂದದಕ್ಕೆ ದೇವರಾಗ್ಯನ ಹೊರತು ದೇವರು ಅಲ್ಲ. ಮನುಷ್ಯ ಅರಿವಿಗೆ ದೇವರು ಅಂತ ಹೇಳಿದ ಮನುಷ್ಯ. ಕಲ್ಲು ದೇವರು ದೇವರು ಹಂಗಂದ್ರು ನನ್ನ ಅನುಭವಿಸಿರುವಲ್ಲ, ಅದನ್ನೇ ಅಂತೀನಿ ನಾನು. ತನ್ನ ತಾನೇ ದೇವ ಅರಿವು ಆ ಲೈನ್ ಬಿಟ್ಬಿಡ್ತದೆ ಮ್ಯಾಲಿನ ಎಲ್ಲ ಅಂತಾರಲ್ರಿ, ಕಲ್ಲು ದೇವರಲ್ಲ ಅಂದ್ರೆ ಕಲ್ಲು ಮತ್ತೆ ದೇವ್ರಿಗೆ ಹೋಗ್ತಾರೆ ಅಂದ್ರೆ ಯಾಕೆ ಹೋಗ್ತೀರಿ? ಯಾಕಪ್ಪ ಕಲ್ಲು ದೇವ್ರಿಗೆ ಹೆಂಗಲ್ಲ ಅಂದ್ರೆ ಕಲ್ಲೇ ಕಾಣ್ತದೇನು? ಈ ಕಡೆ ಕಲ್ಲು ಕಾಣೋದಿಲ್ಲ, ಈ ಕಡೆ ದೇವ್ರು ಕಾಣೋದಿಲ್ಲ. ದೇವ್ರ ಬಿಡಿಗೆ ಹೋದ್ರೆ ಯಾರು ಕಾಣ್ತಾರೆ? ದೇವರಂತೂ ಕಾಣಂಗಿಲ್ಲ, ಕಲ್ಲು ಕಾಣಂಗಿಲ್ಲ. ಕಲ್ಲಿನ ದರ್ಶನ ಆಗೋದಿಲ್ಲ, ದೇವ್ರ ದರ್ಶನ ಆಗೋದಿಲ್ಲ. ಹೋಗ್ತಾವ್, ಸುಮ್ಮನೆ ಹೋಗ್ತಾವ. ಕತ್ತಿ ಹೋದಂದ್ರೆ ಕತ್ತಿ ಬಂದಂಗೆ ಬರ್ತಾವೆ. ಹೌದಿಲ್ಲ? ಅಕ್ಷರನ ಹಳ್ಳ ಕಾಯಲಿಲ್ಲ, ಮನೆ ಕಾಯಲಿಲ್ಲ ಅಂತಾರಲ್ಲ. ಹೋಗೋದು ಬರೋದು, ದಿನ ಮುಂಜಾನೆ ಹೇಳೋದು, ದೇವಸ್ಥಾನಕ್ಕೆ ಹೋಗೋದು, ಮತ್ತೆ ಬರೋದು. ದೇವ್ರನ್ನ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನ ಅವನು. ಎಂಥ ಕರ್ಮನು ನಿಂದು ಅಂತ ಒಳಗಿದ್ದವನು ಅಂತಾನ. ಕಿವಿ ಹಿಂಡಿ ರಪ್ನು ಒಂದೇಟು ಕಪಾಳ ಕೊಡೋದು ಅಂದ್ರೆ ನಿಂತದ್ದು ನೋಡು ಅವನು. ಇದೆಲ್ಲ ಏನೆಲ್ಲ ಮಾತಾಡ್ತಾನ ಅವನು, ಅದೊಂದೇ ಹೊಡಿವಲ್ಲ ಕಪಾಳಕ್ಕೆ, ರಪ್ ಅಂತ ಹೊಡಿವಲ್ಲ. ಏನ್ ಮಾಡಕ್ಕಾಗ್ತಿದ್ದು ಹುಚ್ಚು ಅಂತೇಳಿ ಪಾಪ ಏನು ಅದು ಎಲ್ಲ ಮನ್ಸಿನ ಕೆಲಸ ಅಲ್ರಿಪ್ಪ. ಯಾರನ್ನ ಅನ್ನೋದು ತಪ್ಪಾಗ್ತದೆ. ಹೌದಿಲ್ಲ? ಒಬ್ಬೊಬ್ಬರು ಒಂದು ವೇಷ ಧರಿಸಿಕೊಂಡಾರ. ಕನ್ಯಾರಿ ಸ್ವಾಮಿ ಆಗಲಿ, ಅವ್ರನ್ನ ಬೈಯವರಾಗಲಿ, ಅವ್ರನ್ನ ಹೊಗಳವರಾಗಲಿ, ಅವರಾಗಲಿ ಒಂದು ವೇಷ ಅದು. ಹೌದಿಲ್ಲ? ಪರಮಾತ್ಮನಿಗೆ ಒಂದು ವೇಷ ಹಾಕಿಕೊಂಡು ನಿಂತಾರೆ. ಪರಮಾತ್ಮ ಏನು? ಕಾಯ ವೇಷಧಾರಿ. ಪರಮಾತ್ಮ ಕಾಯದ ವೇಷ ಹಾಕೊಂಡು ಭೂಮಿಗೆ ಬಂದಾನ. ಏನ್ ಮಾಡ್ಬೇಕು? ಅವರು ಬಸವಣ್ಣವ್ರ ಕಾಯವೇ ಕೈಲಾಸ ಅಂತ ಹೇಳ್ತಾರೆ. ಅಲ್ಲಿ ಯಾರು ಹೇಳಿದ್ದು ಬೇಡಪ್ಪ, ನಮ್ಮ ಬಸವಣ್ಣ ಬೇಡ ಏನ್ ಬೇಡ, ನೀನು ಆಲೋಚನೆ ಮಾಡಲ್ಲ. ನಮ್ಮ ಸ್ವಾನುಭವದಿಂದ ನಾವು ಸ್ವಾನುಭವದಿಂದ ಆಲೋಚನೆ ಮಾಡಿದ್ರೆ ಬಸವಣ್ಣ ನೀನೇ. ನಾವು ಬಸವಣ್ಣನ ಪೂಜೆ ಮಾಡೋದಕ್ಕ ಅದರ ವಚನ ಓದಿ ವೇದಿಕೆ ಮೇಲೆ ಚಪ್ಪಾಳೆ ಗಿಡ್ಸ್ಕೊಳ್ಳೋದಕ್ಕೆ ನಿಂತೀವಿ. ಎಲ್ಲ ವಚನಕಾರರು ಹೆಂಗ ಸರಳವಾಗಿ ಹೇಳ್ಯಾರ. ಎಲ್ಲರೂ ಸರಳ. ಭಗವದ್ಗೀತೆ ಆದ್ರೂ ಸರಳ ಐತೆ, ವಚನಗಳಾದ್ರೂ ಸರಳ ಅದಾವ, ಎಲ್ಲ ಸರಳ ಐತೆ. ನಾನೇ ಕಠಿಣ ಐತೀನಿ, ಜಟಿಲ. ನಾನು ಯಾವ ವಚನವನ್ನು ಕಾಯಕವೇ ಕೈಲಾಸ ಅಂತ ಹೇಳಿಲ್ಲ, ಕಾಯವೇ ಕೈಲಾಸ ಅಂತ ಹೇಳ. ಕಾಯವೇ ಕೈಲಾಸ. ಕಾಯಕಂದ್ರೆ ಹೊಲ್ಸ್ ಕೆಲಸ ಮಾಡ್ತಿದ್ರೆ ಅದೇನು ಕೆಲಸ? ಕೆಲಸ ಅಂದ್ರೆ ಮುಗ್ದೋಯ್ತು. ಉಪಜೀವನಕ್ಕಾಗಿ ಮಾಡೋ ಕೆಲಸದಲ್ಲಿ ಭ್ರಷ್ಟಾಚಾರ ಇರ್ತದೆ. ಯಾವಾಗ ನಿಮ್ಗೆ ಅರಿವಾದ್ರೆ ಉಪಜೀವನಕ್ಕೆ ಏನಾದಲ್ಲ, ಅದು ಉಪಜೀವನ ಶ್ರೇಷ್ಠ ಅಲ್ಲ, ಜೀವನಕ್ಕಾಗಿ ಉಪಜೀವನ ಇರ್ತದೆ. ಇಲ್ಲದ್ರೆ ಅಲ್ಲೆಲ್ಲ ವಂಚನೆ, ದಗ, ಮೋಸನೇ ಇರ್ತದೆ. ಕಾಯಕ ಭ್ರಮೆ ಬದುಕಿ ಅವೆಲ್ಲ. ಅದಕ್ಕೆ ಎಲ್ಲಿ ಕಾಯಕ ಶಬ್ದ ಬಳಸಿಲ್ಲ ಅವ್ರು ಬಸವಣ್ಣವ್ರು. ಕಾಯವೇ ಕೈಲಾಸ. ಆದ್ರೂ ನೋಡಪ್ಪ, ನಾವು ಎಕ್ಕಡೆ ಇರ್ಬೇಕು. ನಮಗೆ ಬಸವಣ್ಣವ್ರು ಆದ್ರಷ್ಟೇ, ಬಸವಾದಿ ಶರಣರಾದ್ರಷ್ಟೇ, ಭಗವದ್ಗೀತೆಯಲ್ಲಿ ಕೃಷ್ಣ ಆದ್ರಷ್ಟೇ. ಅವ್ರನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಇಲ್ಲೇ ನೋಡ್ಬೇಕು ನಾವು. ಮನುಷ್ಯನ ನೋಡಿ ಮನುಷ್ಯನೇ ಸೇರಬಲ್ಲ. ಡೈರೆಕ್ಟ್ ಇಲ್ಲ, ಎಲ್ಲ ಇಂಡೈರೆಕ್ಟ್ ನೋಡ್ಬೇಕು. ಮತ್ತೆ ಒಬ್ಬೊಬ್ಬರನ್ನು ಒಂದೊಂದ್ ತರ ಮಾತಾಡಿಸ್ತೀನಿ ಅಂತಂದ್ರೆ ನನ್ನಲ್ಲಿ ಭ್ರಮೆನೇ ಐತಲ್ಲ. ಇದ್ದಿದ್ದು ಇಲ್ಲ ಐತಿ, ಇಲ್ಲೇ ಐತಿ ನೋಡ್ರಿ. ಇಲ್ಲಿ ಐತೆ ಗದ್ಲ. ನಾವು ಅಲ್ಲಿ ಅವ್ರು ಹಂಗೆ ಹೇಳ್ಯಾರ, ಇವ್ರು ಹಂಗೆ ಹೇಳ್ಯಾರ. ಆ ಬಾಯೇ ನಿಂದಿರ್ಬೇಕು. ವಿಚಾರ ಸಾಗರ, ಅವು ಇವು ಕೈವಲ್ಯ ಪದ್ಧತಿ ಅವೆಲ್ಲ ಬರೆದ್ರು ಏನಾಗೇ ಇಲ್ಲಲ್ಲ. ಮನುಷ್ಯರು ಇನ್ನಿಷ್ಟು ರಾಕ್ಷಸರೇ ಆಗ್ಯಾರಲ್ಲ. ಅವೆಲ್ಲ ಬರೆದಿಟ್ಟು ಹೋದ್ರು ಓದೋದು ಬಿಟ್ಟಿಲ್ಲ, ರಾಕ್ಷಸತ್ವ ಬಿಟ್ಟಿಲ್ಲ. ಹೌದಿಲ್ಲ? ನಾವು ಸ್ವಾನುಭಾವದಿಂದ ಕೆಲಸ ಮಾಡಬೇಕು. ಶರಣರೇ ಹೇಳಿದ್ರಲ್ಲ, ಸ್ವಾನುಭಾವ ಬಹಳ ಮುಖ್ಯ. ಅರಿವು, ಸ್ವಾನುಭಾವ. ಸ್ವಾನುಭವಕ್ಕೆ ಹೋಗಿ ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಅವ್ರು ಹೇಳಿದ್ದೆಲ್ಲ ಕರೆ ಆಗ್ತದೆ. ಅವ್ರು ಹೇಳಿದ್ದೆಲ್ಲ ನಮ್ಗೆ ಕ್ರೆಡಿಟ್ ಆಗ್ಬೋದು. ಇವಾಗ ಅದೇನಾಗ್ತದ, ಸಂಗ್ರಹ ಆಗುತ್ತೆ. ಅದು ಜೀರ್ಣ ಆಗಬೇಕು. ಎಲ್ಲ ಮಹಾಂತರ ಮಾತುಗಳು ನಮಗೆ ಜೀರ್ಣ ಆಗಬೇಕು. ಮತ್ತು ಎಲ್ಲ ಮನುಷ್ಯರ ಆಡಿದ ಮಾತುಗಳನ್ನು ಕೇಳಿ ಜೀರ್ಣ ಆಗಬೇಕು. ಹೌದಿಲ್ಲ? ಯಾರ ಮನೆಗನ್ನು ಊಟ ಮಾಡಿ ಬಂದರೆ ಜೀರ್ಣ ಆಗ್ತದೆ ಇಲ್ಲ? ಹಸಿವಾಗಿತ್ತಪ್ಪ, ಊಟನೇ ಎಲ್ಲಿ ಸಿಗಲಿಲ್ಲ.
ನೀ ಯಾರ ನೀರನ್ನು ಊಟ ಮಾಡ್ತಿದ್ದಿ, ಊಟ ಮಾಡಿದ್ದು ವಾಂತಿ ಮಾಡ್ಕೊಂತಿದ್ದೆ, ಜೀರ್ಣ ಆಗಿಬಿಡ್ತದೆ. ಅದು ತನ್ನ ಶರೀರನ ಪೂರ್ತಿ ಕರಗಿಸ್ಬಿಡ್ತದೆ. ಹಂಗೆ ಕೇಳಿದ ಮಾತು ಜೀರ್ಣ ಆಗಿಲ್ಲಲ್ಲ. ಆಗಿಲ್ಲಲ್ಲ. ಈಗ ನೀವು ಇಷ್ಟಿಷ್ಟು ವರ್ಷದವ್ರು ಇದ್ದೀರಿ, ನಿಮ್ಮೊಳಗೆ ನೀವು ಕೇಳಿದ ಮಾತುಗಳೆಲ್ಲ ನಿಮ್ಮನ್ನ ಬಾಧೆಗೊಳಗೆ ಮಾಡ್ತಾವಿಲ್ಲ, ತೊಂದರೆಗೊಳಗೆ ಮಾಡ್ತಾವಿಲ್ಲ. ತೊಂದರೆ ಆಗಬಾರ್ದಲ್ಲ, ಜೀರ್ಣ ಆಗಬೇಕು. ಅದನ್ನು ಜೀರ್ಣ ಮಾಡ್ಕೊಳ್ಳೋ ವಿಧಾನ ನಿಮಗೆ ಗೊತ್ತಾಗದೆ ಜೀರ್ಣ ಆಗ್ತದೆ. ಇಲ್ಲದ ಪಂಚೇಂದ್ರಿಯಗಳು ಅವು ಅಜೀರ್ಣ ಏನು ಬೇಕಾದ ತಿಂತಾವು. ಇಂಥದೇ ಅಂತಲ್ಲ, ಅವು ತಿನ್ನವೇ ವರ್ಷ ಪಂಚೇಂದ್ರಿಯಗಳು. ಅಲ್ಲಪ್ಪ, ಅವು ಗುಣಗಳು ಪ್ರಾಣದ ಗುಣಗಳು ಅಂತಲ್ಲ. ಅದು ಅವಕ್ಕೇನು ಹಸಿವು ಐತೇನು? ಇಂದ್ರಿಯಗಳಿಗಿಲ್ಲ ಹಸಿವು. ಇಂದ್ರಿಯಗಳಿಗೆ ಪ್ರಾಣ ಅಂತ ಅನ್ನೋದು ಇಲ್ಲ. ಅದಕ್ಕೆ ಪ್ರಾಣ ಇದ್ದದ್ದು ಒಂದು ಜಾಗದಾಗ, ಅದಿರೋದು ಒಂದು ಜಾಗದಾಗ. ಅವಕ್ಕೆ ಬೇಡ ಗುಣ ಒಂದೇ ಐತೆ ನೋಡಿ. ಬೇಡ ಅಪೇಕ್ಷೆ ಅವೇನದವ ಇಂದ್ರಿಯಗಳ ತುದಿಯಲ್ಲಿ ಬಂದು ನಾಟ್ಯ ಆಡ್ತಾವ. ಅದು ನನಗೆ ಗೊತ್ತಾಗ್ತದೆ, ಅರಿವಿಗೆ ಗೊತ್ತಿದೆ. ಅರಿವೇ ಅದು ಮನಸ್ಸಿಗೆ ಹೇಳ್ತದೆ. ಅದು ಕೇಳೋದಿಲ್ಲ. ಮುಂಜಾನೆ ಕನ್ನಡಿ ಅಂತ ದೇವ್ರನ್ನೇ ತಬ್ಬಿ ಅದು ತನ್ನ ಕೆಲಸ ತಾ ಮಾಡೋದು. ಮತ್ತೆ ಹಿಂಗೆ ಶರೀರಕ್ಕೆ ದುಃಖ ಆಗೋದು ಇದು ಇದೇನು? ನಾಯಿ ಯಾರು ಕುಡಿದೆ ಅಂದ್ರೆ ಅವರಿಂದ ಅರಿವು ಕರೆದ್ರೆ ಹೋಗ್ಬೇಕು, ಮರಿವು ಕರೆದ್ರು ಅದರಿಂದ ಬೆನ್ನು ಹತ್ತದಲ್ಲ. ಮತ್ತೆ ಕಷ್ಟ ಆಗೋದೇ ಇದಕ್ಕೆ. ಯಾರು ಏನೋ ಅಂದಾರಂತ ನನಗೆ ಕಷ್ಟ ಆಗಿಲ್ಲ. ಯಾರು ಏನೋ ಅಂದ್ರೆ ಬ್ಯಾನೆ ಇಲ್ಲ ಆಗ್ಯದ. ಅಂದವ್ರನ್ನ ಬೈದ್ರೆ ಇನ್ನಿಷ್ಟು ಬ್ಯಾನೆ ಆಗ್ತದ. ಏನು ಅಂದಾರ ಅವರು ಎದಕ್ಕೆ ಬ್ಯಾನೆ ಆಯ್ತಂತ ನೋಡ್ಕೋಬೇಕಾ? ಏನು ಅಂದವ್ರನ್ನ ಬೈದು ಹೊಡೆದ್ರೆ ಸರಿ ಹೋಗ್ತದ? ಅಲ್ಲಪ್ಪ, ಏನು ಮಾಡಿದ್ರೆ ಸರಿ ಹೋಗ್ತದೆ? ಮನೆಗೆ ನಿಮ್ಗಿಂತ ಸಣ್ಣವರು ನಿಮ್ಗೇನನ್ನ ಅಂದರು, ಅವ್ರು ಹಿಂಗಂದ್ರು ಅಂತ ಅನಿಸ್ತದಿಲ್ಲ. ಅದು ಮತ್ತೆ ಅದು ಕೇಳೋದಕ್ಕಾಗೋದಲ್ಲ ನಮಗೆ. ಅವ್ರು ಅಂದೋದಕ್ಕೆ ಎಲ್ಲಿ ಬ್ಯಾನೆ ಆಗಿದೆ? ದೇಹಕ್ಕೆ ಬ್ಯಾನೆ ಆಗಿದೆ. ದೇಹಕ್ಕೆ ಬ್ಯಾನೆ ಆಗಿದೆ. ನಾವು ಮತ್ತೆ ಅವರಿಗೆ ಬ್ಯಾನೆ ಮಾಡೋಕ್ಕೆ ಹೋಗ್ತೀವಿ. ನೀವು ಹಿಂಗಂದ್ರೆ ಏನೋ ಅಂತಂದು ಜಗಳ ಆಡೋಕ್ಕೆ ಹೋಗ್ತೀವಿ. ಆದರೆ ಬ್ಯಾನೆ ಆಗಿದ್ದ ಜಾಗಕ್ಕೆ ಮಲ್ಲ ಮಚ್ಚಬೇಕಾ? ಮತ್ತೆ ಅವ್ರನ್ನ ಬೈದವ್ರನ್ನ ಹೊಡೆಯಕ್ಕೆ ಹೋಗ್ಬೇಕು. ಅವ್ರ ಅಂದಕ್ಕೇನು, ಇಲ್ಲಿ ಯಾಕೆ ಬ್ಯಾನೆ ಆಯ್ತು ಅಂತ ವಿಚಾರ ಮಾಡ್ಬೇಕಲ್ಲ. ಹೌದಿಲ್ಲ? ನಮ್ಮ ಕೆಲಸನೇ ಇಲ್ಲಪ್ಪ. ನಾವೇನು ಮಾಡ್ತೀವಿ? ಎಲ್ಲ ಪುಸ್ತಕ ಓದ್ತೀವಿ, ಗಟ್ಟಿ ಮಾಡ್ತೀವಿ, ಮಾತಾಡ್ತೀವಿ. ಅಂಥವು ಎಷ್ಟೋ ಮಾತುಗಳು ನಮ್ಮ ದೇಶದಲ್ಲಿ ಎಲ್ಲರ ಹತ್ರ ಅದಾವೆ. ಮಾತದಾವೆ, ಮಾತಾಡ್ತಾರೆ. ನಾನು ತಿಳಿಬೇಕು ಅಂದ್ರೆ ನಾವು ಉಳಿತೀನಿ ಅನ್ನೋದು ಬಿಟ್ಟಿಲ್ಲ. ತಿಳಿಯೋದು ಹೋಗಕ್ಕೆ ಹೋಗಲ್ಲ. ಹೆಂಗೆ ತಿಳಿಬೇಕು ಅನ್ನೋದು ಗೊತ್ತಿಲ್ಲ. ಹಿಂಗೈತೆ ಕತೆ. ಸಾಕು ಮಾಡೋಣ.